ಕೃಷ್ಣೌ ಬಲಜ್ಞಾನಕಾರ್ಯಂ ಕೃಷ್ಣಾರಮಣ ರಾಜ್ಯದಂ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ದುರ್ವಾದಿಧ್ವಾಂತರವಯೇ ಸಜ್ಜನೇಂದ್ರೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಲೋಕದ ಸೃಷ್ಟಿಯ ವಿಸ್ತಾರಕ್ಕೋಸ್ಕರ ಚತುರ್ಮುಖ ಬ್ರಹ್ಮನ ಮಗನಾಗಿ ಮೊಮ್ಮಗನಾಗಿ ಕಶ್ಯಪ ಪ್ರಜಾಪತಿ ಆವಿರ್ಭವಿಸಿದ್ದ. ಕಶ್ಯಪ ಪ್ರಜಾಪತಿಯ ಪತ್ನಿಯರಲ್ಲಿ ಒಬ್ಬಳಾದ ಅದಿತಿ ದೇವಿಯಲ್ಲಿ 12 ಜನ ಮಕ್ಕಳು. ಅವರಲ್ಲಿ ಮೊದಲಿಗ ವಿವಸ್ವಾನ್ ಅನಿಸುವ ಸೂರ್ಯ. ದ್ವಾದಶ ಆದಿತ್ಯರಲ್ಲಿ ಮೊದಲನೆಯವ ವಿವಸ್ವಾನ್. ಈ ವಿವಸ್ವಂತನ ವಂಶವನ್ನೇ ನಾವು ಸೂರ್ಯವಂಶ ಅಂತ ಕರೆಯುವುದು. ಈ ವ್ಯಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಸ್ವಲ್ಪ ವ್ಯಾಲ್ಯೂಮ್ ಕಡಿಮೆ ಚೂರು. ಈ ವಿವಸ್ವಂತನ ವಂಶವನ್ನೇ ನಾವು ಸೂರ್ಯವಂಶ ಅಂತ ಕರೆಯುವುದು. ಸೂರ್ಯವಂಶದಲ್ಲಿ ಆರಂಭದಲ್ಲಿ ಸೃಷ್ಟಿ ವೇಗವಾಗಿ ನಡೀಲಿಲ್ಲ. ಸೃಷ್ಟಿ ಸ್ವಲ್ಪ ಸ್ಥಗಿತಗೊಂಡಿತ್ತು. ಯಾಕೆಂತ ಹೇಳಿದರೆ ಸೂರ್ಯನಿಗೆ ಅನೇಕ ಕಾಲದ ತನಕ ಮದುವೆ ಆಗಲಿಲ್ಲ. ಮದುವೆ ಆಗದೇ ಇರುವುದಕ್ಕೆ ಕಾರಣ ಅವನಿಗೆ ಹೆಣ್ಣು ಸಿಗಲಿಲ್ಲ ಅನ್ನೋದು. ಅನೇಕ ಕಾರಣಗಳಿಂದ ಹೆಣ್ಣು ಕೊಡಲಿಲ್ಲಂತೆ ಸೂರ್ಯನಿಗೆ. ಒಂದು ಕಾರಣ ಆತನ ಆಕಾರ. ಅವನ ಆಕಾರ, ಆತ ಎಷ್ಟು ಎತ್ತರಕ್ಕಿದ್ದಾನೋ ಅಷ್ಟೇ ಅಡ್ಡಕ್ಕೂ ಇದ್ದಾನೆ ಅನ್ನುವುದು ಒಂದು ವೃತ್ತಾಕಾರವಾದ ಸ್ವರೂಪ. ಎರಡನೆಯದ್ದು ಆತನ ಕೆಲಸ. ಅವನಿಗೆ ಹಗಲು ರಾತ್ರಿ ಕೆಲಸ. ಹಗಲು ರಾತ್ರಿಯೂ ಕೂಡ ಮೇರು ಪರ್ವತಕ್ಕೆ ಸುತ್ತು ಹಾಕುವುದು, ಲೋಕವನ್ನು ಬೆಳಗುವುದು, ಇದು ಆತನ ಕೆಲಸ. ಈ ಕಾರಣದಿಂದಾಗಿ ತುಂಬ ಕರ್ತವ್ಯಶೀಲನಾಗಿದ್ದಾನೆ. ಮಗಳನ್ನು ಮದುವೆ ಮಾಡಿಕೊಟ್ರೆ ಮಗಳ ಜೊತೆಗೆ ಆತನಿಗೆ ಸಂಸಾರ ಸುಖವನ್ನು ಅನುಭವಿಸುವುದಕ್ಕೆ ಅಥವಾ ಮಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದಕ್ಕೆ ಈತನಿಗೆ ಪುರುಸೊತ್ತು ಸಿಗುವುದಿಲ್ಲ ಅಂಥೇಳಿ ಕನ್ಯಾಪಿತೃಗಳು ಅವನಿಗೆ ಹೆಣ್ಣು ಕೊಡುವುದಕ್ಕೆ ಹಿಂಜರಿದರು. ಮೂರನೇ ಕಾರಣ, ಆತ ತುಂಬ ತೇಜಸ್ವಿಯಾಗಿದ್ದ. ಅವನ ತೇಜಸ್ಸಿಗೆ ಅನುಗುಣವಾದ ತೇಜಸ್ಸು ನಮ್ಮ ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿಲ್ಲ ಎಂಬ ಕಾರಣದಿಂದ ಹೆಣ್ಣು ಮಕ್ಕಳನ್ನು ಕೊಡುವಲ್ಲಿ ಹಿಂದೆ ನಿಂತರಂತೆ ಕನ್ಯಾಪಿತೃಗಳು. ಈಗ ತುಂಬ ಬ್ಯುಸಿಯಾಗಿದ್ದಾನೆ, ತುಂಬ ಬ್ಯುಸಿಯಾಗಿದ್ದಾನೆ, ಜೊತೆಗೆ ಆಕಾರದಲ್ಲಿ ತುಂಬ ದಷ್ಟಪುಷ್ಟ ದಪ್ಪಗಿದ್ದಾನೆ ಎಂಬ ಕಾರಣದಿಂದ ಆತನಿಗೆ ಹೆಣ್ಣು ಸಿಗಲಿಲ್ಲಂತೆ. ಇವತ್ತು ಕೂಡ ಈ ಕಾರಣಗಳಲ್ಲೇ ಹೆಣ್ಣು ಸಿಗದೇ ಇರುವಂಥದ್ದಿರ್ತದೆ. ಕೊನೆಗೆ ಚತುರ್ಮುಖ ಬ್ರಹ್ಮ ಹೆಣ್ಣು ಹೆತ್ತವರಿಗೆ ನಿರ್ದೇಶನ ಕೊಟ್ಟ. ಅದರಲ್ಲಿ ಒಬ್ಬ ತ್ವಷ್ಟೃ ಪ್ರಜಾಪತಿ. ತ್ವಷ್ಟೃ ಪ್ರಜಾಪತಿಯಲ್ಲಿ ಒಬ್ಬಳು ಮಗಳು, ವಿಶ್ವರೂಪ ಅಂತ ಒಬ್ಬ ಮಗ, ವಿಶ್ವಕರ್ಮ ಅಂತ ಮತ್ತೊಬ್ಬ ಮಗ, ಇನ್ನೊಬ್ಬಳು ಮಗಳು, ಅವಳಿಗೆ ಸಂಜ್ಞಾ ಅಂತ ಹೆಸರು. ಆ ಸಂಜ್ಞಾದೇವಿ ವಯಸ್ಸಿಗೆ ಬಂದವಳು. ಅವಳನ್ನು ನೀನು ಸೂರ್ಯನಿಗೆ ಕೊಟ್ಟು ಮದುವೆ ಮಾಡು ಅಂತ ಚತುರ್ಮುಖನೇ ವಿಧಿ, ಎಲ್ಲರ ವಿಧಿ ಲಿಖಿತವನ್ನು ವ್ಯವಸ್ಥೆಗೊಳಿಸತಕ್ಕಂಥ ವಿಧಿಯೇ ಆದೇಶಿಸಿದ. ಆತನ ಆದೇಶಾನುಗುಣವಾಗಿ ಸಂಜ್ಞಾದೇವಿ ಮತ್ತು ಸೂರ್ಯ ಇವರಿಬ್ಬರ ವಿವಾಹ ನಡೆಯಿತು. ವಿವಾಹದಲ್ಲಿ ತಂದೆ ಒಪ್ಪಿಕೊಟ್ಟಂತಹ ಮದುವೆ, ಒಪ್ಪಿ ಮಾಡಿದ ಮದುವೆ ಅನ್ನುವ ಕಾರಣದಿಂದ ಸಂಜ್ಞಾದೇವಿ ಸೂರ್ಯನ ಜೊತೆಗೆ ಅತ್ಯಂತ ಉತ್ತಮವಾದ ಸಂಸಾರವನ್ನು ನಡೆಸ್ತಾ ಸಾಗಿದಳು. ಅವಳಿಗೆ ಸಂಸಾರದಲ್ಲಿ ಕಷ್ಟ ಇತ್ತು. ಸೂರ್ಯನ ಬಿಸಿಯನ್ನು ತಾನು ತಡೆಯುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅವಳಿಗೆ.
ಆದರೆ ತಂದೆ ಅಗ್ನಿ ಸಾಕ್ಷಿಯಾಗಿ ಕೊಟ್ಟಂತಹ ದಾನ, ಕನ್ಯಾದಾನ, ಆ ಕಾರಣದಿಂದ ನಾನು ಸಂಸಾರದಲ್ಲಿ ಏನೇ ಕಷ್ಟವಾದರೂ ಕೂಡ ಹೊಂದಿಕೊಳ್ಳಿ ಹೋಗುವಂಥದ್ದು ಕರ್ತವ್ಯ ಅಂತ ಆಕೆ ಜೀವನ ನಡೆಸ್ತಾ ಇದ್ಲು. ಆಕೆಯಲ್ಲಿ 3 ಜನ ಮಕ್ಕಳು ಜನಿಸ್ತಾರೆ. ಮೊದಲು ಜನಿಸಿದ ಮಗನಿಗೆ ಮನು ಅಂತ ಹೆಸರು. ವಿವಸ್ವಂತನ ಮಗನಾದ್ದರಿಂದ ಅವನನ್ನು ವಿವಸ್ವತ ಮನು ಅಂತ ಕರೀತಾರೆ. ಏತನ್ ಮನ್ವಂತರೇಶ್ವರ, ಇವತ್ತಿನ 7ನೆಯ ಮನ್ವಂತರಕ್ಕೆ ಅಧಿಪತಿಯಾದಂತಹ ವಿವಸ್ವತ ಮನು. 2ನೆಯದಾಗಿ ಅವಳಿ ಜವಳಿ ಮಕ್ಕಳು ಹುಟ್ಟುತ್ತಾರೆ. ಅವಳಿ ಜವಳಿ ಮಕ್ಕಳು ಹುಟ್ಟಿದ್ದರಿಂದ ಅವರಿಗೆ ಮೊದಲ ಬಾರಿ ಯಮ ಅಂತ ಹೆಸರು. ಯಮಲ ಅಥವಾ ಯಮ. ಯಮ ಅಂತ ಶಬ್ದಕ್ಕೇನೆ ಅವಳಿ ಜವಳಿ ಅಂತ ಅರ್ಥ. ಅವಳಿ ಜವಳಿ ಮಕ್ಕಳಾದ್ರಿಂದ ಒಬ್ಬ ಯಮ, ಮತ್ತೊಬ್ಬಳು ಯಮುನಾ ಅಂತ. ಯಮನ ತಂಗಿ ಯಮುನೆ, ಯಾಕಂದರೆ ಮೊದಲು ಯಮುನೆ ಹುಟ್ಟಿದ್ದು, ಆಮೇಲೆ ಯಮ ಹುಟ್ಟಿದ್ದು. ಅವಳಿ ಜವಳಿ ಮಕ್ಕಳಲ್ಲಿ ಮೊದಲು ಆವಿರ್ಭವಿಸಿದ ಮನುವನ್ನು ತಂಗಿಯಿಂದ ತಮ್ಮ ಅಂತ ಕರೆಯುವುದು. ಆ ನಿಟ್ಟಿನಲ್ಲಿ ಯಮ ಮತ್ತು ಯಮುನೆಯರ ಆವಿರ್ಭಾವ ಆಯಿತು, ಸೂರ್ಯಕನ್ನಿಕೆಯರಾಗಿ. 3 ಜನ ಮಕ್ಕಳಾದ ಮೇಲೆ ಈ ತಾಯಿ ಸಂಜ್ಞಾದೇವಿಗೆ ನಾನು ಸೂರ್ಯನ ಜೊತೆಗೆ ನಡೆಸಬೇಕಾದಂತಹ ಕರ್ತವ್ಯಗಳೆಲ್ಲ ನಡೆದು ಹೋಯಿತು, ಇನ್ನೂ ಇದರ ಜೊತೆಗೆ ವಾಸ ಮಾಡುವುದು ತುಂಬ ಕಷ್ಟ. ಯಾಕಂದರೆ ಪತ್ನಿಯಾಗಿ ನನ್ನ ವಾಸ ಯಾಕೆ ಬೇಕು? ಮಕ್ಕಳನ್ನು ಪಡೆಯುವುದಕ್ಕೆ. 2 ಗಂಡು ಮಕ್ಕಳಿದ್ದಾರೆ, ಒಬ್ಬಳು ಹೆಣ್ಣು ಮಗಳಿದ್ದಾಳೆ. ಅಷ್ಟೇ ಪತ್ನಿಯ ಕರ್ತವ್ಯ ಅಲ್ಲ, ಗೃಹದ ನಿರ್ವಾಹ, ಗೃಹಸ್ಥ ಧರ್ಮದಲ್ಲಿ ಸಹಕರಿಸುವುದು, ಇವೆಲ್ಲವೂ ಕೂಡ ನನ್ನ ಕರ್ತವ್ಯ ಇದೆ. ಆದರೆ ಆ ಕರ್ತವ್ಯಕ್ಕೋಸ್ಕರ ನಾನು ಇನ್ನೊಬ್ಬರನ್ನು ವ್ಯವಸ್ಥೆ ಮಾಡಿ ನಾನು ಆತ್ಮಶ್ರೇಯಸ್ಸಿನ ಸಾಧನೆಗೋಸ್ಕರ ಹೊರಟು ಬಿಡಬೇಕು ಅಂತ ಆಲೋಚನೆ ಮಾಡ್ತಾಳಂತೆ ಸಂಜ್ಞಾದೇವಿ. ಆಕೆ ತನ್ನಂಥದೇ ಒಂದು ರೂಪವನ್ನು ನಿರ್ಮಾಣ ಮಾಡ್ತಾಳೆ. ಅದಕ್ಕೆ ತಾನು ಚೈತನ್ಯ ಶಕ್ತಿಯನ್ನು ತುಂಬುತ್ತಾಳೆ. ಆಕೆಯಲ್ಲಿ ತನ್ನಂತಹ ರೂಪವನ್ನು ಹೊತ್ತ ತನ್ನ ಪ್ರತಿಛಾಯೆಯ ಹಾಗಿರತಕ್ಕಂತಹ ಛಾಯಾದೇವಿಯಲ್ಲಿ ಹೇಳ್ತಾಳೆ, ನೀನು ಈ ಸೂರ್ಯನ ಪತ್ನಿಯ ಸ್ಥಾನದಲ್ಲಿ, ಅಂದರೆ ಸಂಜ್ಞೆಯ ನನ್ನ ಸ್ಥಾನದಲ್ಲಿ ನಿಂತು ಕರ್ತವ್ಯ ನಿರ್ವಾಹ ಮಾಡಬೇಕು. ನಾನು ನನ್ನ ತವರು ಮನೆಗೆ ಹೊರಡ್ತಾ ಇದ್ದೇನೆ, ಆದರೆ ಯಾವುದೇ ಕಾರಣದಿಂದ ಸೂರ್ಯನಿಗೆ ಈ ವ್ಯತ್ಯಾಸ ಆದದ್ದು ಗೊತ್ತಾಗದೇ ಇರುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು ಅಂತ ಆ ಛಾಯೆಯಲ್ಲಿ ಹೇಳ್ತಾಳೆ. ಸಂಸ್ಕೃತದಲ್ಲಿ ಛಾಯಾ ಅಂತ ಹೇಳಿದರೆ ಪ್ರತಿಬಿಂಬ ಅಂತ ಅರ್ಥ. ತನ್ನದೇ ಪ್ರತಿಬಿಂಬ ಆದ್ದರಿಂದ ಆಕೆಗೆ ಛಾಯಾದೇವಿ ಅಂತ ಹೆಸರು. ಹೀಗೆ ಸಂಜ್ಞೆ ಛಾಯೆಯನ್ನು ನಿರ್ಮಾಣ ಮಾಡಿ ಆ ಛಾಯೆಗೆ ಆದೇಶವನ್ನಿತ್ತು ತಾನು ತನ್ನ ಮನೆಗೆ ಹೋಗ್ತಾಳೆ. ಮನೆಗೆ ಹೋದಾಗ ಮನೆಯಲ್ಲಿ ಆಕೆಯ ತಂದೆಯಾದಂತಹ ತ್ವಷ್ಟೃ ಎದುರುಗೊಳ್ತಾನೆ. ಏನು ಅವಸರದಲ್ಲಿ ಬಂದಿದ್ದಿ? ನಿನ್ನ ಪತಿಯನ್ನು ಬಿಟ್ಟು ನೀನೊಬ್ಬಳೇ ಬಂದದರ ನಿಮಿತ್ತ ಏನು? ಪತಿಗೆ ಹೇಳಿ ಬಂದಿದ್ಯೋ ಹೇಳದೆ ಬಂದಿದ್ಯೋ ಅಂತ ತಂದೆ ಕೇಳ್ತಾನೆ. ಈಕೆ ಪತಿಗೆ ನಾನು ಹೇಳಲಿಲ್ಲ, ನನಗೆ ಅವರ ಜೊತೆಗೆ ಸಂಸಾರ ಮಾಡುವುದು ಕಷ್ಟ ಆಗ್ತದೆ ಅಂತ ಹೇಳ್ತಾಳೆ. ಆಗ ತ್ವಷ್ಟೃ ಹೇಳ್ತಾನೆ, ನನ್ನ ಮನೆಯಲ್ಲಿ ನಿನಗೆ ಜಾಗ ಇಲ್ಲ, ನಾನು ಆತನ ಜೊತೆಗೆ ವಿವಾಹ ಮಾಡಿದ್ದೇನೆ, ಅಲ್ಲಿಂದ ಹಿಂದಿರುಗಿ ನನ್ನ ಮನೆಗೆ ಬರಬೇಕಾದರೆ ನೀನು ಆತನಿಂದ ನನಗೆ ಕಾರಣವನ್ನು ಹೇಳಿಸಬೇಕು. ಅಂತಹ ಕಾರಣಗಳು ಯಾವುದು ನನಗೆ ಗೊತ್ತಾಗ್ತಾ ಇಲ್ಲ, ಆದ್ದರಿಂದ ಮನೆಗೆ ಪ್ರವೇಶಿಸಬೇಡ ಅಂತ ತ್ವಷ್ಟೃ ಹೇಳಿದ. ತ್ವಷ್ಟೃವಿನ ನಿರ್ದೇಶಕ್ಕೆ ಆಕೆ ಮೊದಲೇ ತಿಳ್ಕೊಂಡಿದ್ದಾಳೆ, ಇದು ಹೌದು, ವಿವಾಹವಾದ ಮೇಲೆ ಧರ್ಮ ಪ್ರಜ್ಞೆಯಿಂದ ಆತನ ಜೊತೆಗೆ ಆತನಲ್ಲಿ ಭಗವಂತನನ್ನು ಚಿಂತಿಸಿ ಸಂಸಾರವನ್ನು ನಡೆಸಬೇಕಾದದ್ದು ನನ್ನ ಕರ್ತವ್ಯ, ಅದು ಸನಾತನ ಧರ್ಮ. ಆ ಧರ್ಮದಲ್ಲಿ ನಾನು ನಡೆಯತಕ್ಕದ್ದು. ಆದರೆ ನನ್ನದೇ ಆದಂತಹ ಸ್ವಾರ್ಥದ ಕಾರಣದಿಂದ ನನಗೆ ಸಾಧ್ಯವಾಗ್ತಾ ಇಲ್ಲ, ಹಾಗಾಗಿ ನಾನು ಅಲ್ಲಿಂದ ಹೊರಟಿದ್ದೇನೆ. ತವರು ಮನೆಯಲ್ಲಿ ಅವಕಾಶ ಇಲ್ಲ, ಹಾಗಿದ್ರೆ ನಾನು ಹೇಗೂ ಆತ್ಮಶ್ರೇಯಸ್ಸಿನ ಸಾಧನೆ ಮಾಡಬೇಕು ಅಂತ ಹೊರಟು ನಿಂತವಳು ಅಂತ ಹೇಳಿ ಕಾಡಿಗೆ ಹೋಗ್ತಾಳೆ. ಅಲ್ಲಿಂದ ಭರತಖಂಡವನ್ನು ದಾಟಿ, ಭರತಖಂಡ ಹಿಮವತ್ ಪರ್ವತವನ್ನು ದಾಟಿ, ಅಲ್ಲಿಂದ ಮೇಲೆ ಇರತಕ್ಕಂತಹ ಇಳಾವೃತ ಖಂಡ, ಮಧ್ಯದಲ್ಲಿ ಹೇಮಕೂಟ ಪರ್ವತ, ನಿಷಧ ಪರ್ವತಗಳು, ಕಿಂಪುರುಷ ಮತ್ತು ಹರಿವರ್ಷ ಅಂತ 2 ಖಂಡಗಳನ್ನು ದಾಟಿ, ಮೇಲಕ್ಕೆ ಇಲಾವೃತ ಖಂಡವನ್ನು ದಾಟಿ, ರಮ್ಯಕ, ಹಿರಣ್ಮಯ ಅನ್ನುವ ಪ್ರದೇಶಗಳನ್ನು ದಾಟಿ, ಕೊನೆಗೆ ಉತ್ತರ ಕುರುಜಾಂಗಲ ಅಂತ ಒಂದು ಪ್ರದೇಶ ಬರ್ತದೆ. ಆ ಉತ್ತರ ಕುರು ಅಂತಕ್ಕಂತಹ ವರ್ಷದಲ್ಲಿ, ಕುರು ವರ್ಷದಲ್ಲಿ ತಾನು ಒಂದು ಹೆಣ್ಣು ಕುದುರೆಯ ರೂಪದಲ್ಲಿ ತಪಸ್ಸು ಮಾಡುವುದಕ್ಕೆ ಪ್ರಾರಂಭಿಸ್ತಾಳೆ. ಹೀಗೆ ಸೂರ್ಯನಿಗೆ ಮನೆಯಲ್ಲಿ ಹೆಂಡತಿ ಇದ್ದಾಳೆ, ಆದರೆ ಇದ್ದ ಹೆಂಡತಿ ವ್ಯತ್ಯಾಸ ಆದದ್ದು ಸೂರ್ಯನಿಗೆ ಗೊತ್ತಾಗಲಿಲ್ಲಂತೆ. ಸೂರ್ಯನಿಗೆ ಆತ ವಸ್ತುತಃ ದೇವ,
ಎಷ್ಟೇ ಸುತ್ತಾಡುವುದು ಅವನ ಕೆಲಸವಾದರೂ ಲೋಕದ ಚಕ್ಷುಸ್ಸು ಆಗಿದ್ದುಕೊಂಡು ಆತ ಲೋಕದಲ್ಲಿ ಹಗಲು ಮಾಡುವುದು ಆತನ ಧರ್ಮ. ಇಲ್ಲಿ ಹಗಲಾದಾಗ ಇಲ್ಲಿದ್ದಾನೆ, ಇಲ್ಲಿ ರಾತ್ರಿ ಆದಾಗ ಇನ್ನೊಂದು ಪ್ರದೇಶದಲ್ಲಿ ಸುತ್ತಾಡ್ತಾ ಇರ್ತಾನೆ. ಒಟ್ಟಂದದಲ್ಲಿ ಸೂರ್ಯ ಹಗಲು ರಾತ್ರಿಗಳಲ್ಲೂ ಸಂಚಾರ ಮಾಡುವುದು ಆತನ ಕರ್ತವ್ಯ. ಹಾಗಿದ್ದರೂ ಆತ ಸಾಂಶ ಚೇತನನಾದ್ದರಿಂದ ತಾನು ಸಂಜ್ಞೆಯ ಜೊತೆಗೆ ಆಗಾಗ ಗೃಹದಲ್ಲಿ ಆಗಮಿಸ್ತಾ ಇದ್ದ. ಆದರೆ ಗೃಹದಲ್ಲಿ ಅವನಿಗೆ ತನ್ನ 3 ಜನ ಮಕ್ಕಳ ಜೊತೆಗೆ ಇರತಕ್ಕಂತಹ ಈಕೆ ತನ್ನ ಪತ್ನಿಯೇ ಅಂತ ಅನಿಸ್ತಾ ಇತ್ತಂತೆ. ಪತ್ನಿ ವ್ಯತ್ಯಾಸ ಆದದ್ದು ಸೂರ್ಯನಿಗೆ ಗೊತ್ತಾಗಲಿಲ್ಲ ಅಂತ ನಾವು ಹೇಳ್ಬೋದು. ವಸ್ತುತಃ ಸೂರ್ಯ ಸರ್ವಜ್ಞ, ಎಲ್ಲವನ್ನೂ ನೋಡುವವ. ಇಂದ್ರನಿಗೂ ಗೊತ್ತಾಗದೇ ಇದ್ದದ್ದನ್ನು ಸೂರ್ಯಚಂದ್ರರು ಬಂದು ಹೇಳ್ತಾರಂತೆ, ಹೀಗಾಗಿದೆ ಅಂತ. ಲೋಕ ಸಾಕ್ಷಿಗಳಾಗಿರ್ತಕ್ಕಂಥವರು ಸೂರ್ಯಚಂದ್ರರು. ಅವನಿಗೆ ಮನೆಯಲ್ಲೇ ತನ್ನ ಪತ್ನಿಯೇ ವ್ಯತ್ಯಾಸವಾದ ವಿಷಯ ಗೊತ್ತಾಗಲಿಲ್ಲ ಅಂತ ಹೇಳುವುದು ಕಷ್ಟ. ಆದರೆ ಗೊತ್ತಾಗದೇ ಇದ್ದ ಹಾಗೆ ಆತನ ಜೀವನ ನಡೀತಾ ಹೋಗ್ತಿತ್ತು. ಮನೆಯ ವಿಷಯ ಅವನಿಗೆ ಪ್ರಧಾನವಾಗಿರಲಿಲ್ಲ. ಯಾಕಂದರೆ ಮನೆಯ ಕೆಲಸವನ್ನೆಲ್ಲ ಹೇಗೂ ನೋಡಿಕೊಳ್ತಾ ಇದ್ದಾಳೆ ಛಾಯಾದೇವಿ. ಆ ಛಾಯಾದೇವಿಯಲ್ಲೂ ಈತನಿಗೆ ಸಂತಾನೋತ್ಪತ್ತಿ ಆಗ್ತದೆ. ಮೊದಲು ಹುಟ್ಟಿದ ಮಗ ಮೊದಲ ಮಗನ ಹಾಗೆಯೇ ಇದ್ದದ್ರಿಂದ ಅವನಿಗೆ ಮನು ಅಂತಲೇ ಹೆಸರಿಡ್ತಾರೆ. ಅವನು ಆ ಪೂರ್ವ ಮನುವಿನ ಸವರ್ಣನಾದ್ರಿಂದ ಸಾವರ್ಣಿ ಮನು ಅಂತ ಅವನಿಗೆ ಹೆಸರು. ಈ ಸಾವರ್ಣಿ ಮನು ಮುಂದಿನ 8ನೆಯ ಮನ್ವಂತರದ ಅಧಿಪತಿಯಾಗ್ತಾನೆ. ಸಾವರ್ಣಿರು ಭವಿತಾ ಮನು, ಮುಂದಕ್ಕೆ ಮನು ಆಗತಕ್ಕಂಥ. ಆಮೇಲೆ ಹುಟ್ಟಿದ ಮಗ, ಮಧ್ಯದಲ್ಲಿ ಒಬ್ಬಳು ಹೆಣ್ಣು ಮಗಳು ಹುಟ್ಟುತ್ತಾಳೆ, ಅವಳಿಗೆ ತಪತಿ ಅಂತ ಹೆಸರು. ಮತ್ತೊಂದು ಮಗು ಜನಿಸ್ತದೆ, ಅತ್ಯಂತ ನಿಧಾನವಾಗಿ ಜನಿಸಿದ ಮಗು. ಸಾಮಾನ್ಯವಾಗಿ ಗರ್ಭ 9 ತಿಂಗಳು ಮತ್ತು 9 ದಿವಸ ಮತ್ತು 9 ಗಳಿಗೆ, ಇದಕ್ಕೆ ಪೂರ್ಣ ಗರ್ಭ ಅಂತ ಹೆಸರು. ನವ ದಶಮೇ ಮಾಸಿ ಸೂತಾವೇ ಅಂತ 9 ಮಾಸಗಳು ಕಳೆದು 10ನೇ ಮಾಸದಲ್ಲಿ 9 ದಿನಗಳು ಕಳೆದಾಗ ಆ ದಶಮ ಮಾಸದಲ್ಲಿ ಪೂರ್ಣ ಗರ್ಭ ಆಗಿರ್ತದೆ. ಅದು ಪ್ರಸವಕ್ಕೆ ಸಿದ್ಧವಾದ ಗರ್ಭ. ಆದರೆ ಈ ಗರ್ಭ ತಪತಿಯ ತಮ್ಮನಾಗಿ ಹುಟ್ಟಿದಂತಹ ಆ ಗರ್ಭ ಅದು 9 ತಿಂಗಳಲ್ಲ, 18 ತಿಂಗಳೂ ಅಲ್ಲ, 30 ತಿಂಗಳ ತನಕ ಗರ್ಭದಲ್ಲೇ ಇತ್ತಂತೆ. ಜನಿಸುವಾಗಲೇ ಅಷ್ಟು ನಿಧಾನ ಮಾಡಿತ್ತು. 30 ತಿಂಗಳ ನಂತರ ಹುಟ್ಟಿದ ಮಗು, ಅಂದರೆ 2.5 ವರ್ಷಗಳ ನಂತರ ಗರ್ಭವಾಸವನ್ನು ಮಾಡಿ ಹುಟ್ಟಿದ ಮಗು. ಅಷ್ಟು ನಿಧಾನಕ್ಕೆ ಜನ್ಮದಲ್ಲೇ ಆ ಮಂದತೆಯನ್ನು ತೋರಿಸಿದ್ರಿಂದ ಆ ಮಗುವಿಗೆ ಮಂದ ಅಂತ ಹೆಸರು. ಆಮೇಲೆ ನಿಂತಲ್ಲೇ ನಿಲ್ಲುವವ, ನಡೆದಾಡುವುದೇ ಇಲ್ಲ, ಅದಕ್ಕೋಸ್ಕರ ಸ್ಥಿರ ಅಂತ ಹೆಸರು. ನಿಧಾನಕ್ಕೆ ಚಲಿಸುವ ಕಾರಣದಿಂದಲೇ ಅವನಿಗೆ ಶನೈಶ್ಚರ ಅಂತ ಹೆಸರು. ಹೀಗೆ ರವಿಕುಮಾರನಾಗಿ ಛಾಯಾ ಮಾರ್ತಂಡ ಸಂಭೂತನಾಗಿ ಶನೈಶ್ಚರ ಆವಿರ್ಭವಿಸಿದ. ಇಷ್ಟು ಈತನ ವಂಶ. ಶನೈಶ್ಚರನ ಆವಿರ್ಭಾವ ಆದ ಮೇಲೆ ಸಂಸಾರದಲ್ಲಿ ತಾಪತ್ರಯಗಳು ಪ್ರಾರಂಭವಾದವು. ತಾಪತ್ರಯದ ಹಿನ್ನೆಲೆ ಏನು? ಶನಿ ಭಾರಿ ತಾಯಿಯನ್ನು ತಂದೆಯನ್ನು ಇಬ್ಬರನ್ನು ಭಾರಿ ಪ್ರೀತಿಸುವವ. ಆದರೆ ತಂದೆ ಮನೆಗೆ ಹೆಚ್ಚಾಗಿ ಬರುವುದಿಲ್ಲ ಅಂತ ತಂದೆಯ ಮೇಲೆಯೂ ಕೋಪ ಅಂತೆ ಶನಿಗೆ. ಇವತ್ತು ನವಗ್ರಹಗಳಲ್ಲಿ ಸೂರ್ಯ ಮತ್ತು ಶನಿಯನ್ನು ನೋಡಿದರೆ ಅವರಿಗೆ ದ್ವೇಷ ಇದೆ. ಸೂರ್ಯನಿಗೆ ಶನಿ ಶತ್ರುಗ್ರಹ ಅಂತ ಗ್ರಹಗಳಲ್ಲಿ ಗ್ರಹ ಮೈತ್ರಿಯನ್ನು ನಿರ್ಧಾರ ಮಾಡಬೇಕಾದ್ರೆ ಕೆಲವು ವಿಶೇಷಗಳುಂಟು. ಶನೈಶ್ಚರ ಆತ ತಾಯಿಯ ಜೊತೆಗೆ ಬಹಳ ಆನಂದದಲ್ಲಿದ್ದಾನೆ. ತಾಯಿಗೂ ಕೂಡ ಶನಿಯ ಮೇಲೆ ಭಾರಿ ಇಷ್ಟ. ತಾನು ಮನೆಯಲ್ಲಿ ಏನಾದರೂ ವ್ಯವಹಾರ, ಏನಾದರೂ ಕಾರ್ಯಕ್ರಮಗಳು ನಡಿಬೇಕು ಅಂತಾದರೆ ಶನಿಯನ್ನು ಭಾರಿ ತಾಯಿ ಅಲಂಕರಿಸ್ತಾಳೆ, ಶನಿಯ ಜೊತೆಗೆ ಭಾರಿ ಹಿತವಾಗಿ ನಡ್ಕೊಳ್ತಾಳೆ. ಆದರೆ ಹಿಂದಿನ ಮಕ್ಕಳಿದ್ದಾರವರು, ಯಾರು? ವೈವಸ್ವತಮನು, ಯಮ ಮತ್ತು ಯಮುನೆ, ಇವರ ಜೊತೆಗೆ ಸಂಜ್ಞೆಯ ವ್ಯವಹಾರ ಅಷ್ಟು ಚೆನ್ನಾಗಿಲ್ಲ. ಸಂಜ್ಞೆ ಅಲ್ಲ, ಈಗ ಛಾಯೆಯ ವ್ಯವಹಾರ ಅಷ್ಟು ಚೆನ್ನಾಗಿಲ್ಲ. ಇದರಿಂದ ಯಮನಿಗೆ ಸಹಿಸುವುದಕ್ಕೆ ಆಗುವುದಿಲ್ಲ. ಒಬ್ಬಳು ತಾಯಿ ಅಂತಾದ ಮೇಲೆ ಅವಳು ಎಲ್ಲ ಮಕ್ಕಳಲ್ಲೂ ಕೂಡ ಸಮಾನವಾಗಿ ವರ್ತಿಸಬೇಕು. ಆದರೆ ಈ ತಾಯಿ ಯಾಕೋ ಶನಿಯ ಬಗ್ಗೆ ಭಾರಿ ಪ್ರೀತಿ ತೋರಿಸ್ತಾಳೆ, ಅಷ್ಟೇ ಪ್ರೀತಿ ನನ್ನ ಮೇಲೆ ತೋರಿಸುವುದಿಲ್ಲ ಅಂತ ಯಮನಿಗೆ ಬೇಸರ ಆಗ್ತಿತ್ತು. ತನ್ನ ಮೇಲೆ ತೋರಿಸುವುದಿಲ್ಲ ಅಂತ ಮಾತ್ರ ಬೇಸರ ಅಲ್ಲ, ತನ್ನ ಅಣ್ಣನಾದಂತಹ ವೈವಸ್ವತಮನನ್ನೂ ಕೂಡ ಇವಳು ಅಷ್ಟು ಆದರಿಸ್ತಾ ಇಲ್ಲ. ಯಾಕೆ ಇವಳು ಈ ರೀತಿಯಲ್ಲಿ ಮನೆಯಲ್ಲಿ ಪಕ್ಷಪಾತವನ್ನು ಮಾಡ್ತಾಳೆ? ವಸ್ತುತಃ ಆಕೆ ಪಕ್ಷಪಾತ ಮಾಡುವಂಥದ್ದು ಸಮಂಜಸವಾಗಿಯೇ ಇದೆ. ಆಕೆಯ ಔರಸ ಪುತ್ರರಾಗಿರತಕ್ಕಂತಹ ಶನೈಶ್ಚರ, ಸಾವರ್ಣಿಮನು ಮತ್ತು ತಪತಿ, ಇವರಲ್ಲಿ ಯಾವ ರೀತಿಯಲ್ಲಿ ಆಕೆ ಪ್ರೀತಿಯನ್ನು ತೋರಿಸ್ತಾಳೋ ಹಾಗೆ ಹಿಂದಿನ ಮಲತಾಯಿಯ ಮಕ್ಕಳು ಅನ್ನುವ ಕಾರಣದಿಂದ ಸವತಿ ಭಾವದಿಂದ ತನ್ನ ಒಂದು ರೀತಿಯ ಕರುಳ ಕುಡಿಯ ಸೆಳೆತ ಆ ಕಡೆ ಇಲ್ಲದೇ ಇರುವುದರಿಂದ ಆ 3 ಮಕ್ಕಳನ್ನು ಅಷ್ಟು ಹಿತವಾಗಿ ನೋಡಿಕೊಳ್ತಾ ಇರಲಿಲ್ಲ.
ಯಮ ಆತ ಧರ್ಮನಿಷ್ಠ, ಯಾವುದೇ ಅಧರ್ಮವನ್ನು ಸಹಿಸುವವ ಅಲ್ಲ. ತನ್ನ ಪತ್ನಿ ಅಪರಾಧ ಮಾಡಿದರೂ ಕೂಡ ಒಪ್ಪಿಕೊಳ್ಳುವವ ಅಲ್ಲ ಅನ್ನೋದನ್ನು ಉಪನಿಷತ್ತು ಹೇಳುತ್ತದೆ. ಅಂಥವ ಅಮ್ಮ ಅಪರಾಧ ಮಾಡಿದಾಗ ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ಅಮ್ಮನ ಹತ್ರ ಪ್ರಶ್ನಿಸಿದವ, ಯಾಕೆ ನೀನು ಶೈನಿಷ್ಠನಿಗೂ ನನಗೂ ತಾರತಮ್ಯವನ್ನು ತೋರಿಸ್ತಾ ಇದ್ದೆ? ನನಗೆ ತಾರತಮ್ಯವನ್ನು ತೋರಿಸಿದರೆ ದೊಡ್ಡ ವಿಷಯ ಅಲ್ಲ, ಆದರೂ ಅನರ್ಥದಾಯಕವಾದದ್ದೇ ನಿನಗೆ. ಆದರೆ ನನ್ನ ಅಣ್ಣನಾದಂತಹ ವಿವಸ್ವತಮನು ಗುಣ ಗಣ ಖನಿ ಇದ್ದಾನೆ, ಅವನ ಮೇಲೆ ಯಾಕೆ ನೀನು ಈ ರೀತಿಯ ತಾರತಮ್ಯ ವೈಷಮ್ಯ? ತಾಯಿ ಸುಮ್ಮನೆ ನಕ್ಕು ಬಿಡ್ತಾ ಇದ್ಲು, ಕಾರಣವನ್ನು ಕೊಡ್ತಾ ಇರಲಿಲ್ಲ. ಯಮನಿಗೆ ಇದೂ ಸಹಿಸಲಿಕ್ಕೆ ಆಗ್ತಿರಲಿಲ್ಲ. ಭಾರಿ ನಿಷ್ಠ, ಏನು ಸ್ಟ್ರೈಟ್ ಫಾರ್ವರ್ಡ್ ಅಂತ ಹೇಳೋದಿಲ್ಲ ನೀವು ಹಾಗೆ. ಯಮ ಅಂತ ಹೇಳಿದರೆ ಸಮವರ್ತಿ ಅಂತಲೇ ಅವನಿಗೆ ಹೆಸರು. ಅಂತಹ ಯಮ ಮತ್ತೊಮ್ಮೆ ಪ್ರಶ್ನಿಸಿದ. ಇನ್ಯಾವುದೋ ಒಂದು ಪ್ರಕರಣ, ಅದನ್ನು ಯಾವುದು ಅಂತ ಹರಿವಂಶ ಹೇಳುವುದಿಲ್ಲ. ಏನೋ ಬಹುಶಃ ಚಪಾತಿ ಮಾಡಿ ಬಡಿಸುವಾಗ ಇವನಿಗೆ ಒಂದು ಹಾಕಿ ಆ ಶನೀಶ್ವರನಿಗೆ 4 ಹಾಕಿರಬೇಕು. ಏನೋ ಒಂದು ಪ್ರಕರಣ ನಡೀತು ಮನೆಯಲ್ಲಿ. ಈ ಪ್ರಕರಣದಿಂದ ಯಮ ಸಿಟ್ಟಾಗಿ ಯಾಕೆ ಈ ರೀತಿ ವೈಷಮ್ಯ ಅಂತ ಪ್ರಶ್ನಿಸಿದಾಗ ಅಮ್ಮ ಉತ್ತರಿಸದೆ ಹೋದಾಗ ಸಿಟ್ಟುಗೊಂಡಂತಹ ಯಮ ತಾನು ಅಮ್ಮನಿಗೆ ಒದಿಯುವುದಕ್ಕೆ ಕಾಲು ಎತ್ತಿದ. ಇದು ಯಮ ಧರ್ಮ ಮಾಡಿದ ಅಧರ್ಮ ಅಂತ ಹರಿವಂಶ ಉಲ್ಲೇಖ ಮಾಡುತ್ತದೆ. ಅಧರ್ಮದ ಕಾರಣದಿಂದಾಗಿ ತಾಯಿಯಾದಂತಹ ಛಾಯೆ ಯಮನಿಗೆ ಶಪಿಸ್ತಾಳೆ. ಅಮ್ಮನನ್ನು ಪಾದದಿಂದ ಒದೆಯುವಲ್ಲಿಯ ತನಕದ ಧಾರ್ಷ್ಟ್ಯ ದೌರ್ಜನ್ಯವನ್ನು ತೋರ್ತಾ ಇರತಕ್ಕಂಥವ ನೀನು, ನಿನ್ನ ಆ ಪಾದ ಬಿದ್ದು ಹೋಗಲಿ ಅಂತ ಶಾಪ ಕೊಡ್ತಾಳೆ. ಈ ಶಾಪದ ಪರಿಣಾಮವಾಗಿ ಯಮ ಆ ಶಾಪವನ್ನು ಅಮ್ಮನಿಂದ ಹಾಗೇ ಸ್ವೀಕರಿಸಿ ಸೀದಾ ಅಪ್ಪನ ಹತ್ರ ಓಡಿ ಹೋಗ್ತಾನೆ. ಸೂರ್ಯನಲ್ಲಿ ತಾನು ನಿಂತು, ಅಪ್ಪ ಮನೆಯಲ್ಲಿ ಹೀಗೆ ಶಾಪ ಬಿದ್ದಿದೆ, ನಾನು ಮಾಡಿದ ಅಪರಾಧವಾದರೂ ಏನು, ಯಾಕೆ ಹೀಗೆ ಘಟಿಸಿತು, ನನ್ನನ್ನು ಸಂರಕ್ಷಿಸು ಅಂತ ಅಪ್ಪನಲ್ಲಿ ಕೇಳಿಕೊಳ್ತಾನೆ. ಆವಾಗ ತಂದೆ ಹೇಳ್ತಾನೆ, ಅಮ್ಮನಿಗೆ ನೀನು ಪಾದವನ್ನು ಎತ್ತಿರುವಂಥದ್ದು ತಪ್ಪು, ಆ ಕಾರಣದಿಂದ ನಿನ್ನ ಪಾದ ಬೀಳಲೇಬೇಕು. ಆದರೆ ನಿನಗೆ ಹೊಸ ಪಾದ ಬೆಳೆಯುವ ಹಾಗೆ ನಾನು ಮಾಡ್ಬೋದು, ಭಾಸ್ಕರ ಆರೋಗ್ಯದಾಯಕ, ಆದ್ದರಿಂದ ನಿನಗೆ ಪಾದ ಮತ್ತೊಂದು ಬರುವ ಹಾಗೆ ನಾನು ಮಾಡಿಯೇನು, ಪಾದ ಹೋಗಲೇಬೇಕು ಅಂತ ಹೇಳಿ ಯಮನನ್ನು ಕರೆದುಕೊಂಡು ಸೀದಾ ಮನೆಗೆ ಬರ್ತಾನೆ. ಆತನಿಗೆ ಆಲೋಚನೆಗೆ ಹತ್ತಿದಂತೆ, ಯಾವ ತಾಯಿಯೂ ಕೂಡ ಮಕ್ಕಳಿಗೆ ಶಾಪ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ ಅಂತ ಶಂಕರಾಚಾರ್ಯರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಕೆಟ್ಟ ಪುತ್ರ ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಅಂತಿಲ್ಲ ಅಂತ ದುರ್ಗೆಯನ್ನು ಸ್ತುತಿ ಮಾಡುವಾಗ ಹೇಳುವ ಮಾತು. ತಾಯಿ ಯಾವತ್ತೂ ಮಕ್ಕಳಿಗೆ ಶಾಪವನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಅಂಥಲ್ಲಿ ಇಲ್ಲಿ ಅಮ್ಮ ಮಗನಿಗೆ ಶಾಪ ಕೊಟ್ಟಿದ್ದಾನೆ ಅಂದರೆ ನಂಬಲು ಅಸಾಧ್ಯವಾದಂತಹ ವಿಷಯ. ಏನು ಘಟಿಸಿದೆ? ಸೀದಾ ಬಂದು ತನ್ನ ಪತ್ನಿಯಾದ ಛಾಯೆಯ ತಲೆ ಮುಡಿ ಹಿಡಿದು ಪ್ರಶ್ನಿಸ್ತಾನೆ, ಯಾಕೆ ಮಗನಿಗೆ ಶಾಪ ಕೊಟ್ಟಿದ್ದಿ, ನೀನು ಯಾರು ಅಂತ ಕೇಳ್ತಾನೆ. ಇಷ್ಟಾದಾಗ ಆಕೆ ಸತ್ಯವನ್ನು ಹೇಳದೆ ಉಪಾಯ ಇರಲಿಲ್ಲ. ವಸ್ತುತಃ ಹಿಂದೆ ಸಂಜ್ಞಾದೇವಿಯಲ್ಲಿ ನಾನು ಗುಟ್ಟು ರಟ್ಟು ಮಾಡುವುದಿಲ್ಲ ಅಂತ ಮಾತು ಕೊಟ್ಟಂತಹ ಛಾಯೆ ಅವಳು. ಆದರೆ ಈಗ ಯಾವಾಗ ತನ್ನ ಮುಡಿಯನ್ನು ಹಿಡಿದು ಗಂಡ ಪ್ರಶ್ನಿಸ್ತಾ ಇದ್ದಾನೆ, ಆವಾಗ ಉತ್ತರಿಸಬೇಕಾಯಿತು, ನಾನು ನಿಮ್ಮ ಹೆಂಡತಿಯಲ್ಲ, ಹೆಂಡತಿಯ ಸ್ಥಾನಾಪನ್ನಳಾದಂತಹ ನಾನು ಛಾಯೆ ಅಂತ ಆಕೆ ತನ್ನ ಬಗ್ಗೆ ಹೇಳಿಕೊಳ್ತಾಳೆ. ಹೀಗೆ ಸಂಜ್ಞಾದೇವಿ ವಿಶ್ವಕರ್ಮ ತ್ವಷ್ಟೃ ಪ್ರಜಾಪತಿಯ ಮಗಳಾಗಿದ್ದವಳು, ತಾನು ಸ್ವತಃ ವಿಶ್ವಕರ್ಮನ ಹಾಗೆ ಶಿಲ್ಪಶಾಸ್ತ್ರದಲ್ಲಿ ಮಹಾ ನೈಪುಣ್ಯವನ್ನು ಪಡೆದವಳು. ಅಂಥವಳು ತನ್ನದೇ ರೂಪದ ಶಿಲ್ಪವನ್ನು ನಿರ್ಮಾಣ ಮಾಡಿ ತನ್ನ ಶಿಲ್ಪಶಾಸ್ತ್ರದ ಬಲದಿಂದ ಅದರಲ್ಲಿ ಚೈತನ್ಯವನ್ನು ತುಂಬಿಸಿ, ಇವತ್ತಿನ ರೋಬಾಟ್ ಇದ್ದ ಹಾಗೆ ಇದೊಂದು ರೀತಿ ಚೈತನ್ಯವನ್ನು ತುಂಬಿಸಿ ಅದು ತನ್ನ ಹಾಗೇ ಕೆಲಸ ಮಾಡುವ ಹಾಗೆ ವ್ಯವಸ್ಥೆಯನ್ನೆಲ್ಲ ಮಾಡಿಟ್ಟಿದ್ದಾಳೆ. ಇದರ ಪರಿಣಾಮವಾಗಿ ಇಲ್ಲಿ ಸಂಸಾರದಲ್ಲಿ ಒಂದಷ್ಟು ಗಲಾಟೆಗಳು ಬೇರೆ ಘಟಿಸಿದ್ದಾವೆ. ಈಗ ಯುವಸ್ವಂತನಿಗೆ ಅಂದರೆ ಸೂರ್ಯನಿಗೆ ವಾಸ್ತವ ಅರ್ಥವಾಯಿತು. ಆತ ಸೀದಾ ತನ್ನ ಮಾವನ ಮನೆಗೆ ಹೋಗ್ತಾನೆ, ತ್ವಷ್ಟೃ ಪ್ರಜಾಪತಿಯ ಮನೆಗೆ. ನನ್ನ ಹೆಂಡತಿ ನಿಮ್ಮ ಮನೆಗೆ ಬಂದಿದ್ದಾಳು ಅಂತ ಪ್ರಶ್ನಿಸಿದ. ತ್ವಷ್ಟೃ ಹೇಳಿದ, ಬಂದದ್ದು ಹೌದು, ಆದರೆ ಮನೆಯಲ್ಲಿ ನಾವು ಅವಕಾಶ ಕೊಟ್ಟಿಲ್ಲ, ಹಾಗಾಗಿ ನಿನ್ನಲ್ಲಿಗೆ ಹಿಂತಿರುಗಿ ಬಂದಿರ್ತಾಳೆ ಅಂತ ನಾನು ಭಾವಿಸಿದ್ದೇನೆ. ಈ ವಿಷಯ ಕೇಳಿದ ಕೂಡಲೇ ಮತ್ತೆ ಹೋದ. ಎಲ್ಲಿದ್ದಾಳೆ? ಮನೆಗಂತೂ ಬರಲಿಲ್ವಾ? ನಿಮ್ಮಲ್ಲೂ ಸೇರಿಸಿಕೊಳ್ಳಿಲ್ಲ ಅಂದರೆ ಹಾಗಾದರೆ ಎಲ್ಲಿದ್ದಾಳೆ? ಸೂರ್ಯ ತನ್ನ ನಿಜ ಕಣ್ಣು ತೆರೆದ. ಅವನಿಗೆ ಗೊತ್ತಾಯಿತು. ಅಂತರ್ದೃಷ್ಟಿಯಲ್ಲಿ ತನ್ನ ಪತ್ನಿಯಾದಂತಹ ಸಂಜ್ಞಾದೇವಿ ಉತ್ತರ ಕುರುಜಾಂಗಲದಲ್ಲಿ ಒಂದು ಪರ್ವತದ ತಟದಲ್ಲಿ ಇರತಕ್ಕಂಥ ವಿಶಾಲವಾದ ವೃಕ್ಷದ ಅಡಿಯಲ್ಲಿ ತಾನು ಒಂದು ಹೆಣ್ಣು ಕುದುರೆಯಾಗಿ, ಸಂಸ್ಕೃತದಲ್ಲಿ ಹೆಣ್ಣು ಕುದುರೆಯನ್ನು
ಬಡವ ಅಂತ ಕರೀತಾರೆ. ಒಂದು ಬಡವ ರೂಪದಿಂದ ಆಕೆಯಲ್ಲಿ ತಪಸ್ಸು ಮಾಡ್ತಾ ಇದ್ದಾಳೆ. ತನ್ನ ಮಾವನಿಗೆ ಹೇಳ್ತಾನೆ, ನನ್ನಿಂದ ಏನು ತೊಂದರೆಯಾಗಿದೆಯೋ ಗೊತ್ತಿಲ್ಲ, ನೋಡಿ ನಿಮ್ಮ ಮಗಳು ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾಳೆ, ನಾನು ಈಗಲೇ ಹೋಗಿ ಅವಳನ್ನು ಸಮಾಧಾನ ಮಾಡಿ ಕರ್ಕೊಂಡು ಬರ್ತೇನೆ ಅಂತ ಹೇಳ್ತಾನೆ. ಆವಾಗ ಮಾವನಾದಂತಹ ತ್ವಷ್ಟೃ ಅಳಿಯನಿಗೆ ಸಮಾಧಾನ ಮಾಡ್ತಾನೆ. ನೀನು ಮತ್ತು ನನ್ನ ಮಗಳು ಸಂಸಾರ ಮಾಡಲೇಬೇಕು, ಆದರೆ ಮಗಳು ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ಕಾರಣಗಳೇನು ಅದನ್ನು ತಿದ್ದಿಕೊಳ್ಳಬೇಕಾದದ್ದು ಅಳಿಯನಾದ ನಿನ್ನ ಕರ್ತವ್ಯ ಇದೆ, ಗಂಡನಾಗಿ ನಿನ್ನ ಕರ್ತವ್ಯ ಇದೆ. ಏನು ಸಮಸ್ಯೆಗಳು? ನನ್ನ ಮಗಳು ಸಂಸಾರವನ್ನು ನಡೆಸುವುದರಲ್ಲಿ ಹಿಂದೆ ಬೀಳುವವಳಲ್ಲ. ಸಂಸ್ಕಾರದಿಂದ ಮಗಳನ್ನು ನಾನು ಬೆಳೆಸಿದ್ದೇನೆ. ಅಂತಹ ಸುಸಂಸ್ಕೃತೆಯಾದಂತಹ ಆಕೆಯೂ ಕೂಡ ನಿನ್ನ ಜೊತೆಗೆ ಸಂಸಾರ ಮಾಡುವಲ್ಲಿ ಏನೋ ಭೀತಿಯನ್ನು ಅನುಭವಿಸ್ತಾಳೆ ಅಂತಾದರೆ ಆ ಭೀತಿ ಕಾರಣವಾದಂತಹ ನಿನ್ನ ಮೂಲ ಹೇತುಗಳನ್ನು ನೀನು ನಿವೃತ್ತಿ ಮಾಡಿಕೊಳ್ಳಬೇಕಾದ ಕರ್ತವ್ಯ ಇದೆ. ಯಾವತ್ತೂ ಸಂಸಾರದಲ್ಲಿ ಗಂಡು ಮತ್ತು ಹೆಣ್ಣು ಅಥವಾ ವರ ಮತ್ತು ವಧು ಅಥವಾ ಗಂಡ ಮತ್ತು ಹೆಂಡತಿ ಇವರಿಬ್ಬರಲ್ಲಿ ಸಾಮರಸ್ಯ ಅನ್ನುವುದು ಕೇವಲ ಒಬ್ಬಾಕೆಯಿಂದ ಅಥವಾ ಒಬ್ಬಾತನಿಂದ ನಡೆಯುವಂಥದ್ದಲ್ಲ. ಪರಸ್ಪರರು ತಮ್ಮ ತಮ್ಮದ್ದಾದಂತಹ ಇನ್ನೊಬ್ಬರಿಗೆ ಅಹಿತವಾಗುವ ಭಾವಗಳನ್ನು ದೂರೀಕರಿಸಿ ಪರಸ್ಪರರಾಗಿ ಒಂದಾಗಬೇಕಾದದ್ದೇ ಸಂಸಾರ ಅನ್ನುವುದು. ಒಬ್ಬರು ಒಂದಷ್ಟು ತ್ಯಾಗ ಮಾಡಬೇಕು, ಇನ್ನೊಬ್ಬರು ಇನ್ನೊಂದಷ್ಟನ್ನು ತಾನು ರೂಢಿಸಿಕೊಳ್ಳಬೇಕು. ಇವುಗಳ ಮೂಲಕವಾಗಿ ಸಂಸಾರ ಯಥಾಸಾಂಗವಾಗಿ ನಡೆಯುವುದಕ್ಕೆ ಸಾಧ್ಯವಾಗ್ತದೆ ನೋಡು. ಆದ್ದರಿಂದ ನನ್ನ ಮಗಳಿಗೆ ಅಹಿತವಾದದ್ದು ನಿನ್ನಲ್ಲಿ ಏನಿದೆ ವಿಚಾರ ಮಾಡಬೇಕಲ್ಲ. ಸೂರ್ಯ ಮಾವನಿಗೆ ಹೇಳ್ತಾನೆ, ನಿಮ್ಮ ಮಗಳಿಗೆ ನನ್ನಲ್ಲಿ ಯಾವುದು ಅಹಿತ ಅನ್ನೋದು ತಮಗೇ ಗೊತ್ತಾಗ್ತದೆ. ಆದ್ದರಿಂದ ಅಂಥದ್ದು ಏನಿದೆಯೋ ಅದನ್ನು ನೀವು ಆದೇಶಿಸಿ ನಾನು ಸರಿ ಮಾಡಿಕೊಳ್ತೇನೆ. ಆಗ ತ್ವಷ್ಟೃ ಪ್ರಜಾಪತಿ ಏನೋ ಒಂದೆರಡು ಕೆಲಸ ಮಾಡ್ತಾನೆ, ಅದು ಏನು ನಮಗೆ ಅರ್ಥವೇ ಆಗೋದಿಲ್ಲ. ಅಂತಹ ಕೆಲಸ ಏನು ಮಾಡ್ತಾನೆ ಅಂದರೆ, ಒಂದು, ನೀನು ದಪ್ಪಗಿರುವುದು ಅವಳಿಗೆ ಕಷ್ಟ ಆಗ್ತದೆ, ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ಸ್ಫುರದ್ರೂಪಿಯಾಗುವ ಹಾಗೆ ಮಾಡ್ತೇನೆ ಅಂತ ಹೇಳಿ ವಿಶ್ವಕರ್ಮನಾದಂತಹ ತ್ವಷ್ಟೃ ಪ್ರಜಾಪತಿ ತನ್ನ ಉಳಿ ಮತ್ತು ಚಮ್ಮಟಿಯನ್ನು ತೆಗೆದುಕೊಂಡು ಅವನ ಶರೀರವನ್ನು ಕೆತ್ತಿ 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 ಒಂದು ಸ್ಫುರದ್ರೂಪಿಯನ್ನಾಗಿ ಮಾಡ್ತಾರಂತೆ. ಅಂದರೆ ಅವ ವೃತ್ತಾಕಾರವಾಗಿದ್ದಲ್ಲ ಸೂರ್ಯ, ಅವನನ್ನು ಕೆತ್ತಿ ಒಂದು ಸರಿಯಾದ ಸ್ಫುರದ್ರೂಪ, ಎಲ್ಲಿ ಎಷ್ಟು ದಪ್ಪ ತೆಳ್ಳಗಿರಬೇಕೋ ಆ ರೀತಿಯ ಒಂದು ರೂಪ ಮಾಡಿ ಎಲ್ಲ ಕೆತ್ತಿ ಕೆತ್ತಿ ತೆಗೆದ. ಇದರಿಂದ ಎರಡು ಕೆಲಸ ಆಯ್ತಂತೆ. ಒಂದು, ಆತನ ಆಕಾರ ಅದು ಒಂದು ಸ್ತ್ರೀ ವಾಂಛಿತವಾದಂತಹ ಆಕಾರ ಸ್ವರೂಪ ಬಂತು ಅಂತ ಒಂದು. ಎರಡನೇದ್ದು, ಸಹಿಸಲಾಗದೇ ಇದ್ದಂತಹ ಬಿಸಿಯನ್ನೆಲ್ಲ ತೆಗೆದವ. ಕೆತ್ತಿ ಕೆತ್ತಿ ತೆಗೆದಾಗ ಆ ಬಿಸಿಯೆಲ್ಲ ಹೋಯಿತು. ಸಿಕ್ಕಾಬಿಟ್ಟೆ ಬಿಸಿ. ಸೂರ್ಯನಲ್ಲಿ ಎಷ್ಟು ಬಿಸಿ ಇತ್ತು ಅದರ 12ನೇ ಒಂದು ಭಾಗವನ್ನು ಮಾತ್ರ ಉಳಿಸಿದಂತೆ ತ್ವಷ್ಟೃ ಪ್ರಜಾಪತಿ. ಇನ್ನು 11 ಭಾಗ ತೆಗೆದ. ದ್ವಾದಶಾದಿತ್ಯ ತೇಜಸ್ಸು ಏನಿತ್ತು ಅದರಲ್ಲಿ 11 ತೇಜಸ್ಸನ್ನು ತೆಗೆದು 1 ತೇಜಸ್ಸು ಉಳಿಸಿದ. ತೆಗೆದ ತೇಜಸ್ಸನ್ನು ಸಮುದ್ರದಲ್ಲಿ ಹಾಕಿದರೆ ಸಮುದ್ರವೆಲ್ಲವೂ ಕೂಡ ಖಾಲಿಯಾಗಿ ಹೋಗ್ತದೆ, ಇಂಗಿ ಹೋಗ್ತದೆ. ಅಂತಹ ತೇಜಸ್ಸು ಪ್ರಪಂಚಕ್ಕೆ ಅಧಿಕವಾದ ತೇಜಸ್ಸು. ಪ್ರಪಂಚಕ್ಕೆ ಸೂರ್ಯನ ಅಷ್ಟು ತೇಜಸ್ಸು ಬೇಕಾಗಿಲ್ಲ. ಅದನ್ನು ಕಿತ್ತು ತೆಗೆದಂತಹ ತೇಜಸ್ಸನ್ನು ಏನು ಮಾಡುವುದು? ಅದನ್ನೆಲ್ಲ ಸೇರಿಸಿ ಭಗವಂತ ನಾರಾಯಣನನ್ನು ಸ್ಮರಿಸಿದಂತೆ ನಾರಾಯಣ ಸುದರ್ಶನ ಚಕ್ರವನ್ನು ಕಳಿಸಿಕೊಟ್ಟಂತೆ ಇದನ್ನಷ್ಟನ್ನು ಸುದರ್ಶನದಲ್ಲೇ ಹಾಕಿಬಿಟ್ಟಂತೆ. ಅಂತೂ ಸೂರ್ಯನಿಗೂ ಒಂದು ಗತಿಯಾಯಿತು, ಸುದರ್ಶನಕ್ಕೂ. ಸುದರ್ಶನ ಮಹಾಜ್ವಾಲ, ಕೋಟಿ ಸೂರ್ಯ ಸಮಪ್ರಭ. ಅಂತಹ ಕೋಟಿ ಸೂರ್ಯ ಸಮಪ್ರಭವಾದ ಸುದರ್ಶನಕ್ಕೆ ಎಷ್ಟು ತೇಜಸ್ಸು ಸೇರಿಕೊಂಡರೂ ಕೂಡ ಅದು ದೊಡ್ಡದಲ್ಲ. ಇದು ನಾನು ಹೇಳಿದ್ದು ಕಥೆ. ಇಲ್ಲಿ ಹರಿವಂಶದಲ್ಲಿ ಹೀಗೆ ಕಥೆ ಇಲ್ಲ. ಆ ಉಳಿದ ತೇಜಸ್ಸು ಏನು ಮಾಡಿದ ಅಂದರೆ ಅದರಿಂದ ಒಂದು ಚಕ್ರ ಮಾಡಿ ದೇವರಿಗೆ ಉಡುಗೊರೆ ಕೊಟ್ಟಂತೆ. ಆ ತೇಜಸ್ಸಿನಿಂದ ಸುದರ್ಶನ ಚಕ್ರವನ್ನು ನಿರ್ಮಾಣ ಮಾಡಿ ಅದನ್ನು ಭಗವಂತ ನಾರಾಯಣನಿಗೆ ತ್ವಷ್ಟೃ ಪ್ರಜಾಪತಿ ಉಡುಗೊರೆ ಕೊಟ್ಟಂತೆ. ಹಾಗಾದರೆ ಸುದರ್ಶನ ಚಕ್ರದ ನಿರ್ಮಾಣ ಸೂರ್ಯನಿಂದ ಕಿತ್ತು ತೆಗೆದಂತಹ 11 ಭಾಗ ತೇಜಸ್ಸಿನಿಂದಾಗಿ ಆಯಿತು ಅಂತ ಹರಿವಂಶ ಹೇಳ್ತದೆ. ಆದರೆ ಅದನ್ನು ನಿರ್ಣಯಾನುಗುಣವಾಗಿ ನಾವು ಅರ್ಥೈಸಿಕೊಳ್ಳಬೇಕು. ಭಗವಂತನ ಸುದರ್ಶನ ಚಕ್ರ ಅದು ಅನಾದಿ ಕಾಲದಿಂದ ಭಗವಂತನ ಕೈಯಲ್ಲಿರುವಂಥದ್ದು. ಶಂಖಚಕ್ರ ಗದಾಪದ್ಮ ಧರವಾದಂತಹ ಭಗವತ್ ಸ್ವರೂಪ ಅದು. ಆ ಚಕ್ರ ಏನಿದೆ ಅದಕ್ಕೆ ಸಾಕ್ಷಾತ್ ದುರ್ಗಾದೇವಿ ಅಭಿಮಾನಿನಿಯಾಗಿದ್ದಾಳೆ. ಆ ಚಕ್ರವು ಕಪ್ಪಾದ ಚಕ್ರ. ಭಗವಂತನ ಸುದರ್ಶನ ಬಂಗಾರದಿಂದ ಮಾಡಿದಂತಹ ಚಕ್ರ ಅಲ್ಲ, ಅದು ಕರಿ ಕಬ್ಬಿಣದಿಂದ. ಕಬ್ಬಿಣ ಅಂದ್ರೇನೆ ಕಪ್ಪು ಇಣ ಅಲ್ವಾ? ಕಪ್ಪಾದಂತಹ ಲೋಹಕ್ಕೆ ಕರಿ ಲೋಹಕ್ಕೇನೆ ಕಬ್ಬಿಣ ಅಂತ ಹೆಸರು. ಅದು ಕರಿ ಲೋಹದಿಂದ ಮಾಡಿರತಕ್ಕಂತಹ ಚಕ್ರ, ಅಂದರೆ ಸ್ಟೀಲಿನಿಂದ ಮಾಡಿದ್ದಲ್ಲ, ಕರಿ ಲೋಹದ ಚಕ್ರ. ಅದು ಕಪ್ಪು. ಸಾಮಾನ್ಯವಾಗಿ ಸುದರ್ಶನ ಕಪ್ಪಾಗಿರ್ತದೆ. ಹಗಲಿನ ಹೊತ್ತು ಎಲ್ಲಿಯಾದರೂ ಸುದರ್ಶನ ಬಂದು ನಿಂತರೆ ಅದು ಕಪ್ಪು ಕಾಣಿಸುತ್ತೆ. ಸೂರ್ಯಗ್ರಹಣ ಚಂದ್ರಗ್ರಹಣಗಳು ಹೇಗಾಗ್ತವೆ ಅನ್ನುವುದನ್ನು ಪುರಾಣಗಳಲ್ಲಿ ಶ್ರೀ ವೇದವ್ಯಾಸರು ನಿರೂಪಿಸಿದ್ದು ಹೇಗೆ ಅಂದರೆ, ಸೂರ್ಯನಿಗೆ ರಾಹು ಮತ್ತು ಕೇತು ಅಂತಕ್ಕಂತಹ ದುಷ್ಟ ಗ್ರಹಗಳು
ಗ್ರಹಣ ಮಾಡುವುದಕ್ಕೋಸ್ಕರ ಆವಿರ್ಭವಿಸಿದಾಗ ಅವರನ್ನು ಓಡಿಸುವುದಕ್ಕೋಸ್ಕರ ಭಗವಂತ ಸುದರ್ಶನ ಚಕ್ರವನ್ನು ಕಳಿಸ್ತಾನೆ ಸೂರ್ಯಚಂದ್ರರ ರಕ್ಷಣೆಗೋಸ್ಕರ. ಆ ಸುದರ್ಶನ ಚಕ್ರ ಸೂರ್ಯನ ಸನಿಹಕ್ಕೆ ಬಂದು ಸೂರ್ಯನ ರಕ್ಷಣೆಗೆ ನಿಂತಾಗ ಆ ಸುದರ್ಶನದ ಕಪ್ಪಿನಿಂದಾಗಿ ಸೂರ್ಯ ಕಾಣಿಸದಾಗ್ತಾನೆ. ಕಾಣಿಸದೇ ಇರುವುದು ಸುದರ್ಶನನ ಕಪ್ಪಿನಿಂದ, ಅಂದರೆ ಸುದರ್ಶನ ಕಪ್ಪಾಗಿದ್ದಾನೆ. ಆ ಸುದರ್ಶನನೆಂಬಂತಹ ಸಹಸ್ರಾರ ಆತ ದರ್ಶನವನ್ನು ಕೊಡುವ ಕಾಲ ಆದ್ದರಿಂದಲೇ ಗ್ರಹಣ ಕಾಲ ಅನ್ನೋದು ಅತ್ಯಂತ ಪರ್ವಕಾಲ, ಅತ್ಯಂತ ಶ್ರೇಷ್ಠವಾದ ಕಾಲ. ಯಾಕಂದರೆ ಸುದರ್ಶನನ ದರ್ಶನವಾಗತಕ್ಕಂತಹ ಕಾಲ ಅದು. ಸೂರ್ಯಚಂದ್ರರಿಗೆ ಅಡ್ಡವಾಗಿ ಏನು ಕಪ್ಪು ಕಾಣಿಸುತ್ತದೆ ಅದು ಸುದರ್ಶನದ ದರ್ಶನ ಅಂತ ವೇದವ್ಯಾಸರು ಪುರಾಣ ಇತಿಹಾಸಗಳಲ್ಲಿ ನಿರೂಪಣೆ ಮಾಡ್ತಾರೆ. ಛಾಯಾಗ್ರಹವಾದಂತಹ ರಾಹುವಿನ ಕಾಳ ಬಣ್ಣ, ಕೇತುವಿನ ಕೆಂಚು ಬಣ್ಣ ಕಾಣಿಸುವುದು ಅನ್ನೋದು ಅದು ಸುಳ್ಳಾದ ವಿಷಯ ಅಲ್ಲ, ಅದು ಸತ್ಯವೇ. ಆದರೆ ಅಲ್ಲಿ ಸುದರ್ಶನನ ಆವಿರ್ಭಾವ ಆಗ್ತದೆ ಅನ್ನೋ ಒಂದು ಹೊಸ ವಿಷಯವನ್ನು ಶ್ರೀಮನ್ ಮಧ್ವಾಚಾರ್ಯರು ಕೂಡ ಉಲ್ಲೇಖ ಮಾಡಿದ್ದನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಅಂತಹ ಸುದರ್ಶನ ಚಕ್ರ ಅದರಲ್ಲಿ ಈ ತೇಜಸ್ಸನ್ನು ಸೇರಿಸಿದ. ಈಗ ಸೂರ್ಯ ಸ್ಫುರದ್ರೂಪಿಯಾಗಿದ್ದಾನೆ. ಸೂರ್ಯ ಮಾವನಿಗೆ ನಮಸ್ಕಾರ ಮಾಡ್ತಾನಂತೆ, ತ್ವಷ್ಟೃ ಪ್ರಜಾಪತಿಗೆ. ಅಂತೂ ನಮ್ಮ ಸಂಸಾರ ಸರಿಯಾಗುವ ಹಾಗೆ ತಾವು ಕೆಲವು ಸಲಹೆಗಳನ್ನು ಕೊಟ್ಟು ಅನುಗ್ರಹಿಸಿದ್ದೀರಿ. ಈ ಕಥೆಯನ್ನೆಲ್ಲ ಹೆಂಡತಿಯ ಜೊತೆಗೆ ಜಗಳ ಮಾಡುವವರು ಅಥವಾ ಗಂಡನ ಜೊತೆಗೆ ಜಗಳ ಮಾಡುವವರು ಅವಶ್ಯ ಕೇಳಬೇಕಂತೆ ಈ ಕಥೆಯನ್ನು. ಯಾಕಂದರೆ ಪತಿಪತ್ನಿಯರಲ್ಲಿ ವಿರಸ ಅನ್ನುವುದಕ್ಕೆ ನಿಮಿತ್ತಗಳು ಬೇಕು ಅಂತಿಲ್ಲ, ಮಾನಸ ಭಾವನೆಗಳು ಸಾಕಾಗ್ತಾರೆ. ಅವರು ಸುಮ್ಮನೆ ಒಮ್ಮೆ ಶಲ್ಯವನ್ನು ಹೀಗೆ ಎಸೆದಾಗ ಅವರಿಗೆ ಅಲ್ಲಿ ಯಾಕೆ ಎಸೆದದ್ದು ಅಂತ ಇಷ್ಟು ಗಲಾಟೆ ಸಾಕಾಗ್ತದೆ. ಅವರ ಸಂಸಾರಕ್ಕೆ ಬಿರುಕು ಬೀಳುವುದಕ್ಕೆ ದೊಡ್ಡ ದೊಡ್ಡ ವಿಷಯಗಳು ಬೇಕು ಅಂತಿಲ್ಲ. ಆದರೆ ಅಂತಹ ವಿಷಯಗಳನ್ನೆಲ್ಲ ಸರಿ ಮಾಡತಕ್ಕಂತಹ ಜವಾಬ್ದಾರಿ ಹೆಣ್ಣು ಕೊಟ್ಟಂತಹ ಮಾವನ ಕಡೆಗೂ ಇದೆ. ಆದ್ದರಿಂದ ಮಾವ ಹೆಣ್ಣು ಕೊಟ್ಟಾಗ ನಾನು ಕೊಟ್ಟು ಬಿಟ್ಟಿದ್ದೇನೆ ಅಂತ ಹೇಳಲಿಕ್ಕಿಲ್ಲ, ದತ್ತಂ ನಮಮ ಅಂತ ಹೇಳಲಿಕ್ಕಿಲ್ಲ. ಬೇರೆ ಎಲ್ಲ ದಾನಗಳಲ್ಲೂ ಕೂಡ ಒಂದು ದಾನ ಕೊಟ್ಟಾದ ಮೇಲೆ ಇನ್ನು ಮುಂದೆ ಆ ದತ್ತವಾದ ದ್ರವ್ಯಕ್ಕೆ ನನ್ನ ಅಧಿಕಾರ ಇಲ್ಲ, ನಮಮ ಅಂತ ಸ್ವತ್ವ ಪರಿತ್ಯಾಗವನ್ನು ಮಾಡ್ತಕ್ಕಂಥ ಒಂದು ವಿಧಾನ ಇದೆ. ಆದರೆ ಕನ್ಯಾದಾನದಲ್ಲಿ ಹಾಗಲ್ಲ. ಶ್ರೀಧರ ರೂಪಾಯ ತುಭ್ಯಂ ಶ್ರೀರೂಪಾಂ ಇಮಾಂ ಮತ್ಪುತ್ರೀಂ ಕನ್ಯಾಂ ಸಂಪ್ರದದೆ ಶ್ರೀಯೈ, ಇಷ್ಟೇ ಹೇಳುವುದು, ನಮಮ ಅಂತ ಹೇಳಲಿಕ್ಕಿಲ್ಲ. ಎಲ್ಲ ಹೇಳಿ ಹೇಳಿ ಅಭ್ಯಾಸ ಆಗಿ ಪುರೋಹಿತರು ಮದುವೆಯಲ್ಲೂ ನಮಮ ಅಂತ ಹೇಳಿದರೆ ದೊಡ್ಡ ಅನರ್ಥ ಅಂತ ಅರ್ಥ. ಕನ್ಯಾದಾನದಲ್ಲಿ ನಮಮ ಅನ್ನೋದಿಲ್ಲ, ಕೊಡುವುದು ಮಾತ್ರ, ನಂದಲ್ಲ ಅಂತ ಹೇಳಲಿಕ್ಕಿಲ್ಲ. ಹಾಗಾಗಿ ಕನ್ಯಾ ಉಭಯ ಕುಲ ತಾರಿಣಿ ಅಂತ ಅವಳಿಗೆ ಹೆಸರು. ಆಕೆ ಎರಡು ಕುಲಕ್ಕೂ ಕೂಡ ಸಂಬಂಧ ಉಳಿಸಿಕೊಂಡಿರತಕ್ಕಂಥವಳು. ಗೋತ್ರ ವ್ಯತ್ಯಾಸವಾಗಿರ್ತದೆ. ಆ ಕಾರಣದಿಂದ ಪತಿ ಗೃಹ ಅನ್ನೋದು ಪ್ರಧಾನವಾಗಿದ್ದರೂ ಕೂಡ ಆಕೆ ಯಾವ ಗೋತ್ರದಿಂದ ಆ ಗೋತ್ರಕ್ಕೆ ಬಂದಿದ್ದಾಳೋ ಆ ಕುಟುಂಬಕ್ಕೂ ಕೂಡ ತನ್ನ ಧರ್ಮ ಕರ್ಮಗಳಿಂದ ಮತ್ತು ತನ್ನ ಕೀರ್ತಿಕರವಾದ ಕಾರ್ಯಗಳಿಂದ ಶ್ರೇಯಸ್ಸನ್ನು ಉಂಟು ಮಾಡತಕ್ಕಂಥವಳು ಅನ್ನುವುದು ಒಬ್ಬಳ ಕನ್ಯೆಗೆ ಇರತಕ್ಕಂತಹ ವಿಶೇಷ ಮಹತ್ವ. ಆದ್ದರಿಂದ ಯಾವಾಗ ಆಕೆ ಸ್ವತ್ವ ಪರಿತ್ಯಾಗ ಮಾಡಲಿಲ್ವೋ ಮಾವ, ಆವಾಗ ತಂದೆಯಾಗಿ ತನ್ನ ಮಗಳು ಮತ್ತು ಅಳಿಯನಿಗೆ ಏನಾದರೂ ವಿರಸ ಸಮಸ್ಯೆಗಳು ಬಂದಾಗ ಅಲ್ಲಿ ಸಲಹೆ ಕೊಡತಕ್ಕಂಥದ್ದು ಆತನ ಕರ್ತವ್ಯ. ಆದ್ದರಿಂದಲೇ ಮದುವೆಯ ದಿವಸ ಧರ್ಮಾರ್ಥ ಕಾಮ ಇವುಗಳಲ್ಲಿ ನೀನು ನಾಚಿ ತೆರಿತವ್ಯ ತಯೇಯಂ ಅಂತ ಉಪದೇಶಿಸಿದ ಮೇಲೆ ಸಹಧರ್ಮಶ್ಚರ್ಯತಾಂ ಅಂತ ಸಹಧರ್ಮದ ಆದೇಶವನ್ನು ನಾವ ಕೊಟ್ಟ ಮೇಲೆ ವರನಾದವ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಸಹಧರ್ಮಂ ಚರಿಷ್ಯಾಮಿ ಅಂತ ಎರಡು ಪ್ರತಿಜ್ಞೆಯನ್ನು ಮಾಡಿದ ಮೇಲೆ ಆತ ಮಾವನ ಹತ್ರ ಕೇಳುವಂತಹ ಶ್ಲೋಕಗಳನ್ನು ಶೌನಕರು ತಮ್ಮ ಕಾರಿಕೆಯಲ್ಲಿ ಹೇಳ್ತಾರೆ. ಅವ್ರು ಏನಂದರೆ ಮಾವನ ಹತ್ರ ಅವ ಹೇಳಬೇಕು, ಕಾಲೇ ಕಾಲೇ ಚ ಸಂದೇಶಂ ವಕ್ತುಮರ್ಹಸಿ ಮಾನವ. ಮಾನವ ಅಂತಿದೆ ಅಲ್ಲಿ, ಅದು ಮಾನದ ಅಂತ ಇರತಕ್ಕಂಥ ಶಬ್ದ. ಕಾಲೇ ಕಾಲೇ ಚ, ನಮ್ಮ ಕಾಲದಲ್ಲಿ ನಾವಿನ್ನೂ ಮೀಸೆ ಬರ್ತಾ ಇರತಕ್ಕಂಥ ವಯಸ್ಸು ನಮ್ಮದು. ಆದ್ದರಿಂದ ಕೆಲವೊಂದು ಸಲ ನಮ್ಮಲ್ಲಿ ಹೇಗೆ ವ್ಯವಹಾರ ಇರಬೇಕು ಅಂತ ನಮಗೆ ಗೊತ್ತಾಗದೇ ಇರುವ ಸಾಧ್ಯತೆ ಇದೆ. ಅಂತಹ ಕಾಲದಲ್ಲಿ ನಮಗೆ ಸರಿಯಾದ ಸಂದೇಶ ಉಪದೇಶಗಳನ್ನು ತಾವು ಕೊಡ್ತಾ ಇರಬೇಕು ಅಂತ ಮಾವನ ಹತ್ರ ಅಳಿಯನಾಗಿ ಆತ ಕೇಳತಕ್ಕಂತಹ ಮಾತುಗಳು ಅದೆಲ್ಲ ವಿವಾಹ ಕಾರಿಕಾ ಗ್ರಂಥಗಳಲ್ಲಿ ನಮಗೆ ಉಪಲಬ್ಧ ಇದ್ದಾವೆ. ಈ ನಿಟ್ಟಿನಿಂದ ಮಾವನಾದಂತಹ ತ್ವಷ್ಟೃ ಸುಮ್ಮನೆ ಮನೆಗೆ ಓಡಿ ಬಂದಂತಹ ಹುಡುಗಿಯನ್ನು ಮನೆಗೆ ಸೇರಿಸಿಕೊಳ್ಳಿಲ್ಲ. ಮಾವನಿಗೆ ತುಂಬ ಜವಾಬ್ದಾರಿ ಇದೆ. ಈ ಎರಡು ಸಂಸಾರ ಒಡಕಾಗುವುದು ಕೆಲವು ಸಂದಲ ಅತ್ತೆ ಮಾವನಿರಲ್ಲೇ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತಾರೆ. ಮಗಳಿಗೆ ಭಾರಿ ಖುಷಿ ಮಾಡುವುದು, ಏನು ನೀನು ಹೇಳಿದ ಹಾಗೆ ಕೇಳೋದಿಲ್ವ, ಹಾಗಾಗಿ ಅವನ ಜೊತೆಗೆ ಯಾಕಿರಬೇಕು, ನಾವು ಇನ್ನೊಂದು ಮದುವೆ ಮಾಡೋಣಂತೆ ಅಂತ ಇವರೇ ಹೇಳುವಂತಹ ಪ್ರಸಂಗಗಳಿಂದ ಎಷ್ಟೋ ಸಂಸಾರಗಳು ಬಿರುಕು ಬಿಡತಕ್ಕಂತಹ ಸಂದರ್ಭಗಳುಂಟು. ಆಕೆಗೆ
ಆತನ ಜೊತೆಗೆ ಸಂಸಾರ ಮಾಡಬೇಕಾದಂತಹ ಅನಿವಾರ್ಯತೆಯ ಸೃಷ್ಟಿಯೂ ಕೂಡ ಕನ್ಯಾದಾನವನ್ನು ಮಾಡಿದಂತಹ ದಾತೃಗಳಿಗೆ ಅನಿವಾರ್ಯವಾಗಿ ಇದೆ. ಅಂಥಲ್ಲಿ ಏನಾದರೂ ಸಮಸ್ಯೆ ಗಂಡನ ಕಡೆಯಿಂದ ಇದೆ ಅಂತಾದರೆ ಆ ಅಳಿಯನನ್ನು ತಿದ್ದುವಂತಹ ಜವಾಬ್ದಾರಿಯೂ ಕೂಡ ಆ ವಿಭಾಗಕ್ಕೆ ಸಲ್ತದೆ ಅನ್ನುವುದನ್ನು ಈ ಸೂರ್ಯವಂಶದ ಆರಂಭದ ಕಥೆ ನಮಗೆ ನಿರೂಪಣೆ ಮಾಡ್ತದೆ. ಹೀಗೆ ತ್ವಷ್ಟೃ ಪ್ರಜಾಪತಿ ತನ್ನ ಅಳಿಯನಲ್ಲಿ ತನ್ನ ಮಗಳಿಗೆ ಆಗದೇ ಇದ್ದ ಸಮಸ್ಯೆಗಳು ಏನಿದ್ದಾವೋ ಅಂಥವುಗಳನ್ನೆಲ್ಲ ತೆಗೆದು ಅವನ ತೇಜಸ್ಸನ್ನು ಕಡಿಮೆ ಮಾಡಿ ಆತನಿಗೆ ಸ್ಫುರದ್ರೂಪತೆಯನ್ನು ವ್ಯವಸ್ಥೆ ಮಾಡಿ, ಇನ್ನು ನೀನು ಹೋಗು, ಕುರುಜಾಂಗಲದಲ್ಲಿ ನನ್ನ ಮಗಳು ತಪಸ್ಸು ಮಾಡ್ತಾ ಇದ್ದಾಳಲ್ಲ, ನೀನು ಹೋಗು ಅಂತ ಕಳಿಸಿದ. ಇವನು ಅಲ್ಲಿ ಹೋಗುವಾಗ ಕುದುರೆಯ ರೂಪ ಮಾಡಿಕೊಂಡು ಹೋದ. ಅವಳು ಬಡವ ರೂಪದಲ್ಲಿರುವುದರಿಂದ ಇವ ಅಶ್ವರೂಪದಲ್ಲಿ ಅಲ್ಲಿಗೆ ಹೋದ. ಅಶ್ವರೂಪದಲ್ಲಿ ಹೋಗಿ ಇವ ಹತ್ತಿರ ಬಂದದ್ದು ಅವಳಿಗೆ ಗೊತ್ತಾಗಲಿಲ್ಲ, ಯಾಕಂದರೆ ಅಂತರ್ಮುಖಿಯಾಗಿ ಆಕೆ ತಪಸ್ಸು ಮಾಡ್ತಾ ಇದ್ದಾಳೆ. ಅವಳ ಸನಿಹಕ್ಕೆ ಹೋದ. ಸನಿಹಕ್ಕೆ ಹೋಗಿ ತನ್ನ ಮೂಗಿನಿಂದ ಅವಳ ಮೂಗನ್ನು ತಾನು ಮೂಸಿದಂತೆ. ಇದು ಸಾಮಾನ್ಯ ಕುದುರೆಗಳು ಪ್ರೀತಿ ಮಾಡುವಂತಹ ಕ್ರಮ. ಹೇಗೆ ಹಸುಗಳು ಪ್ರೀತಿ ಮಾಡುವುದು ಅಂತ ಹೇಳಿದ್ರೆ ನಾಲಿಗೆಯಲ್ಲಿ ನೆಕ್ತಾವಲ್ವ, ಹಾಗೆ ಇಲ್ಲಿ ಮೂಗಿನಿಂದ ಮೂಗನ್ನು ಮೂಸಿದ. ಯಾವಾಗ ತಪಸ್ಸು ಮಾಡ್ತಾ ಇದ್ದಂತಹ ಬಡವಾರೂಪಿಣಿಯಾದಂತಹ ಸಂಜ್ಞಾದೇವಿ ಮತ್ತು ಅಶ್ವರೂಪಿಯಾದಂತಹ ಈ ವಿವಸ್ವಂತ ಇವರಿಬ್ಬರ ಮೂಗಿನ ಸ್ಪರ್ಶವಾಯಿತು. ಆವಾಗ ಮೂಗಿನಿಂದ 2 ಮಕ್ಕಳು ಹುಟ್ಟಿದ್ರು. ಸೂರ್ಯವಂಶ ಎಲ್ಲ ಬೆಳೆದದ್ದು ಹೀಗೆ, ಅಂದರೆ ಸೂರ್ಯವಂಶದ ಬೆಳವಣಿಗೆ ಹೀಗಾಯಿತು. ಆ ಮೂಗಿನಿಂದ ಹುಟ್ಟಿದ ಮಕ್ಕಳಿಗೆ ನಾಸತ್ಯರು ಅಂತ ಹೆಸರು. ನಾಸ ಅಂದರೆ ಮೂಗು, ನಾಸತ್ಯ ಅಂದರೆ ಮೂಗಿನಿಂದ ಆವಿರ್ಭವಿಸಿದವರು. ನಾಸ ಅಂದರೆ ನೋಸು, ನಾಸ ಅನ್ನೋ ಶಬ್ದದಿಂದಲೇ ಅಲ್ವ ನೋಸು ಅನ್ನೋ ಶಬ್ದ ಹುಟ್ಟಿರುವಂಥದ್ದು. ನಶ್ಯ ಅನ್ನೋ ಶಬ್ದವು ನಸು ಅನ್ನೋ ಶಬ್ದದಿಂದಲೇ ನಿಷ್ಪನ್ನವಾಗಿರುವಂಥದ್ದು. ಅಂತಹ ನಾಸದಿಂದ, ನಾಸತ್ಯ ಅಂದರೆ ಮೂಗಿನಿಂದ ಆವಿರ್ಭವಿಸಿದವರು ಅಂತ ಅರ್ಥ. ನಮ್ಮೆಲ್ಲರ ಮೂಗಿನಲ್ಲಿದ್ದುಕೊಂಡು ಗಂಧವನ್ನು ಆಘ್ರಾಣನ ಮಾಡಿಸತಕ್ಕಂತಹ ತತ್ವಾಭಿಮಾನಿ ದೇವತೆಗಳು ಅಂತ ಅರ್ಥ. ನಾಸತ್ಯರು ಅಂತ ಅವಳಿಯ ಬಳಿ ಮಕ್ಕಳು. ಒಬ್ಬನನ್ನು ದಸರಾ ಅಂತ ಕರೀತಾರೆ, ಮತ್ತೊಬ್ಬನನ್ನು ನಾಸತ್ಯ ಅಂತ ಕರೀತಾರೆ. ಆದರೆ ದಸರಾ ಮತ್ತು ನಾಸತ್ಯ ಅನ್ನೋದು ಇಬ್ಬರಿಗೂ ಹೆಸರು. ದಸರಾ ಅನ್ನುವುದಕ್ಕೆ ಏಕವಚನ ಶಬ್ದ ಇಲ್ಲ, ನಾಸತ್ಯ ಅನ್ನುವುದಕ್ಕೂ ಕೂಡ ಏಕವಚನದ ಶಬ್ದ ಇಲ್ಲ. ದಸ್ರವು ನಾಸತ್ಯವು ಅಂತ ಅದು ದ್ವಿವಚನದಲ್ಲೇ ಇರತಕ್ಕಂತಹ ಶಬ್ದ. ಆದ್ದರಿಂದ ದಸರಾ ಅಂದರೂ ಅಶ್ವಿದೇವತೆಗಳು, ನಾಸತ್ಯರು ಅಂತ ಹೇಳಿದ್ರು ಅಶ್ವಿದೇವತೆಗಳು. ಅಂದರೆ ಅಶ್ವದ ರೂಪದಿಂದ ಹುಟ್ಟಿದ ಇಬ್ಬರು ದೇವತೆಗಳು. ಅವರು ದೇವವೈದ್ಯರಾಗ್ತಾರೆ, ಸೂರ್ಯನ ಮಕ್ಕಳು. ಸೂರ್ಯ ಅಂತೂ ಆರೋಗ್ಯಕ್ಕೆ ಸಂಬಂಧಪಟ್ಟ ದೇವ. ಆ ಆರೋಗ್ಯಕ್ಕೆ ಸಂಬಂಧಪಟ್ಟ ಶಾಸ್ತ್ರ ಪ್ರವರ್ತನೆಯನ್ನು ಮಾಡಿರ್ತಕ್ಕಂಥವರು ಸೂರ್ಯನ ಕೊನೆಯ ಇಬ್ಬರು ಮಕ್ಕಳಾದಂತಹ ಅಶ್ವದೇವತೆಗಳು. ಹೀಗೆ ಸೂರ್ಯನಿಗೆ 9 ಜನ ಮಕ್ಕಳು. ಮೊದಲನೆಯ ಪತ್ನಿಯಾದಂತಹ ಸಂಜ್ಞಾದೇವಿಯಲ್ಲಿ ವೈವಸ್ವತಮನು, ಯಮ ಮತ್ತು ಯಮುನೆಯರು 3 ಜನ ಮಕ್ಕಳು. ನಂತರದ ಪತ್ನಿಯಾಗಿ ಬಂದಂತಹ ಛಾಯಾದೇವಿಯಲ್ಲಿ ಸಾವರ್ಣಿಮನು, ತಪತಿ ಮತ್ತು ಶನೈಶ್ಚರ ಅನ್ನುವ 3 ಜನ ಮಕ್ಕಳು. ಇನ್ನೊಬ್ಬ ಸಾವರ್ಣಿಮನು, ಶನೈಶ್ಚರ ಮತ್ತು ತಪತಿ, ಅಲ್ಲಿ 6 ಜನ ಮಕ್ಕಳ ವ್ಯವಸ್ಥೆಯಾಯಿತು. ಮತ್ತೆ ಇಬ್ಬರನ್ನು ಸೇರಿಸಿಕೊಂಡ್ರೆ 8 ಜನ ಮಕ್ಕಳು ಸಾಕು ಸದ್ಯದ ವ್ಯವಸ್ಥೆಯಲ್ಲಿ. ಮತ್ತೆ ಬೇರೆ ಬೇರೆ ನದಿಗಳು ಸೂರ್ಯನಿಂದ ಆವಿರ್ಭವಿಸಿದ್ದಾವೆ. ಮತ್ತೆ ಹುಟ್ಟಿದ ಇಬ್ಬರು ಅಂದರೆ ದಶರಥಾಸತ್ಯರು. ಹೀಗೆ 8 ಜನ ಸೂರ್ಯವಂಶದಲ್ಲಿ ಆವಿರ್ಭವಿಸತಕ್ಕಂತಹ ಮಕ್ಕಳು. ಇವರೆಲ್ಲರ ವ್ಯವಸ್ಥೆ ಏನೇನಾಯಿತು ಅನ್ನುವುದನ್ನು ವೈಶಂಪಾಯನ ಜನಮೇಜಯನಿಗೆ ವಿವರಿಸಿದ ಭಾಗ ಮತ್ತೆ ಮುಂದುವರಿಯುತ್ತದೆ. ಮೊದಲನೆಯವಾದಂತಹ ವೈವಸ್ವತಮನು, ಆತ ರಾಜನಾಗ್ತಾನೆ, ಮನ್ವಂತರಾಧಿಪನಾಗ್ತಾನೆ, ಶ್ರಾದ್ದ ದೇವ ಅಂತ ಅವನಿಗೆ ಹೆಸರಾಗ್ತದೆ. ಆಮೇಲಿನವ ಯಮ, ಅವನು ತಾನು ಅಮ್ಮನನ್ನೇ ಕಾಲಲ್ಲಿ ಒದೆದು ಬಿಡ್ತೇನೆ ಅಂತ ಹೊರಟಂತಹ ಅಪರಾಧದ ಕಾರಣದಿಂದ ಬೇಸತ್ತ ಭಗವಂತನನ್ನು ಕುರಿತು ತಪಸ್ಸು ಮಾಡಿದ. ನನ್ನ ಮನಸ್ಸಿನಲ್ಲಿ ಇನ್ನು ಮುಂದೆ ಯಾವುದೇ ಅಧರ್ಮದ ಚಿಂತನೆ ಒಡಗೂಡದೇ ಇರುವ ಹಾಗೆ ಬುದ್ಧಿ ಕೊಡು ಅಂತ ಹೊರಪಡೆದ. ಆ ಕಾರಣದಿಂದ ಆತ ಧರ್ಮರಾಜ ಅಂತ ಕರೆಸಿಕೊಂಡ. ಮುಂದೆ ಯಾವ ಅಧರ್ಮವನ್ನು ಮಾಡದೆ ಧರ್ಮ ಮಾರ್ಗದಲ್ಲಿ ಪ್ರತಿಯೊಬ್ಬರೂ ನಡೆಯುವುದಕ್ಕೆ ಬೇಕಾದಂತಹ ನಿರ್ದೇಶನವನ್ನು ಕೊಡುವಂತಹ ಧರ್ಮ ಸ್ಥಾನದಲ್ಲಿ ಆತ ಧರ್ಮಾಧಿಪತಿಯಾಗಿ ನಿಯುಕ್ತನಾದ. ಮತ್ತು ದಕ್ಷಿಣ ದಿಕ್ಕಿನ ಅಧಿಪತಿಯಾಗಿಯೂ ಕೂಡ ಪ್ರೇತಾಧಿಪತಿ, ಪ್ರೇತಸ್ಥಾನಗಳಿಗೆಲ್ಲ ಅಧಿಪತಿಯಾಗಿಯೂ ಕೂಡ ಯಮನನ್ನು ನಿಯೋಜನೆಗೊಳಿಸಿದರು. ಆತನಿಗೆ ಸಂಯಮಿನೀಪುರ ಅನ್ನುವುದರ ಆಧಿಪತ್ಯವನ್ನು ಕೊಡ್ತಾರೆ. ದಕ್ಷಿಣ ದಿಕ್ಕಿನಲ್ಲಿರತಕ್ಕಂತಹ ಒಂದು ಮಹಾಪುರ, ಅದು ಹೇಗೆ ಪೂರ್ವದಲ್ಲಿ ಅಮರಾವತಿ ಅನ್ನುವ ದೊಡ್ಡ ಪುರ ಇದೆಯೋ ಹಾಗೆ ದಕ್ಷಿಣದಲ್ಲಿ ಸಂಯಮಿನಿ ಅನ್ನುವ ವಿಶಿಷ್ಟವಾದ ಪುರ ಇದೆ. ಆ ಪುರದ ಅಧಿಪತಿಯಾಗಿ ಯಮಧರ್ಮ ನಿಯುಕ್ತನಾದ. ಮತ್ತೊಬ್ಬಳು ಯಮುನೆ, ಸೂರ್ಯನ ಮಗಳು, ಆದ್ದರಿಂದ ನದಿಯಾಗಿ ಆಕೆ ಲೋಕಕ್ಕೆ ಉಪಕಾರ ಮಾಡ್ತಾಳೆ. ತಪತಿಯೂ ಕೂಡ ಹಾಗೆ. ತಪತಿ
ಪಶ್ಚಿಮ ಸಮುದ್ರದಲ್ಲಿ ತಾನು ಸೇರ್ತಾಳೆ, ಯಮುನೆ ಪೂರ್ವ ಸಮುದ್ರದ ಕಡೆಗೆ ಗಂಗೆಯ ಜೊತೆಗೆ ಸಾಕ್ತಾಳೆ ಅಂತ ಎರಡು ನದಿಗಳು, ಒಂದು ಪೂರ್ವಕ್ಕೆ ಒಂದು ಪಶ್ಚಿಮಕ್ಕೆ ಹರಿಯುವ ನದಿಗಳು, ಅದು ಸೂರ್ಯನ ಮಕ್ಕಳು. ವಸ್ತುತಃ ಈ ನದಿಗಳು ಮಾತ್ರ ಸೂರ್ಯನ ಮಕ್ಕಳಲ್ಲ, ಸಾಮಾನ್ಯವಾಗಿ ಎಲ್ಲ ನದಿಗಳು ಸೂರ್ಯನ ಮಕ್ಕಳು. ಯಾಕೆಂತ ಹೇಳಿದರೆ ಸೂರ್ಯನಿಂದ ಅಲ್ವಾ ನದಿಗಳು ಹರಿಯುವುದು. ನದಿಗಳು ನೀರು ಹರಿಸಿ ಸಮುದ್ರದಲ್ಲೆಲ್ಲ ಹಾಕಿದರೆ ನದಿಗಳಿಗೆ ನೀರೆಲ್ಲಿಂದ ಬರಬೇಕು? ಮತ್ತೆ ಮಳೆಯ ಮೂಲಕ, ಅಂದರೆ ಸಮುದ್ರಕ್ಕೆ ಹೋದ ನೀರೇ ಮತ್ತೆ ನದಿಗಳಿಗೆ ಸೇರಬೇಕು. ಸಮುದ್ರಕ್ಕೆ ಹೋದ ನೀರು ನದಿಗಳಿಗೆ ಸೇರುವ ಬಗೆ ಹೇಗೆ? ಬೇಸಿಗೆಗಾಲದಲ್ಲಿ ಸೂರ್ಯ ತನ್ನ ತಾಪಶಕ್ತಿಯಿಂದ, ದಾಹ ಶಕ್ತಿಯಿಂದ, ಪಚನ ಶಕ್ತಿಯಿಂದ ಸಮುದ್ರದಲ್ಲಿದ್ದಂತಹ ನೀರನ್ನು ಆವಿಗೊಳಿಸಿ ಹಬೆಯಾಗಿ ಅವುಗಳನ್ನು ಮೇಲಕ್ಕೆತ್ತಿ ಅದೇ ನೀರು ಮತ್ತೆ ಆಕಾಶದಲ್ಲಿ ಮೋಡವಾಗಿ ಅದು ಜಲಾನಯನ ಭೂಪ್ರದೇಶದ ಕಡೆಗೆ ವಾತದಿಂದ ಪ್ರೇರಿಸಲ್ಪಟ್ಟು ಮತ್ತೆ ಮಳೆ ಸುರಿದು ಅದು ನದಿಯಾಗಿ ಹರಿದು ಮತ್ತೆ ಸಮುದ್ರವನ್ನು ಸೇರುವುದು. ಈ ಒಂದು ಚಕ್ರ ಏನು ನಡೀತದೆ, ಸೂರ್ಯನ ಮೂಲಕವಾಗಿ ಬಿಸಿಲು ಮಳೆ ಅನ್ನುವ ಒಂದು 3 ಕಾಲದ ವ್ಯವಸ್ಥೆ ಸೂರ್ಯನಿಂದ ಏನು ನಡೆಯುತ್ತೆ, ಇದರ ಮೂಲಕವಾಗಿಯೇ ನದಿಗಳಿಗೆಲ್ಲ ಮತ್ತೆ ಜೀವವನ್ನು ತುಂಬುವುದು ಅನ್ನುವ ಕಾರಣದಿಂದ ನದಿಗಳೆಲ್ಲವೂ ಕೂಡ ಸೂರ್ಯನ ಮಕ್ಕಳು. ಅದರಲ್ಲಿ ಪ್ರಧಾನವಾಗಿ ಪೂರ್ವ ಪಶ್ಚಿಮಗಳಿಗೆ ಹರಿಯುವ 2 ನದಿಗಳನ್ನು ಸೂರ್ಯ ಸುತೆಯರು ಅಂತ ವ್ಯವಹಾರ ಮಾಡ್ತಾಳೆ. ಒಬ್ಬಳು ಯಮುನೆ, ಮತ್ತೊಬ್ಬಳು ತಪತಿ. ತಪತಿಯ ಕಥೆ ತುಂಬ ವಿಸ್ತಾರ, ಮಹಾಭಾರತದಲ್ಲಿದೆ. ಇಲ್ಲಿ ಇಷ್ಟೇ, ಇದರ ವಿವರಣೆಯನ್ನು ಹರಿವಂಶ ಕೊಡಲಿಲ್ಲ. ಆಮೇಲೆ ಮತ್ತೊಬ್ಬ ಸಾವರ್ಣಿಮನು, ಅವ ಮುಂದಿನ ಮನ್ವಂತರಾಧಿಪತಿಯಾಗ್ತಾನೆ. ಇನ್ನೊಬ್ಬ ಶನೈಶ್ಚರ. ಸೂರ್ಯನು ಗ್ರಹಗಳ ಆದಿಯಾದರೆ ಶನೈಶ್ಚರ ಗ್ರಹಗಳಲ್ಲಿ ಕೊನೆಯವನಾಗಿ ಸಪ್ತಗ್ರಹಗಳು ಅಂತ ಕರೆಸಿಕೊಳ್ತಾರೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಬೃಹಸ್ಪತಿ, ಶನೈಶ್ಚರ, ಮಧ್ಯದಲ್ಲಿ ಶುಕ್ರ. ಹೀಗೆ 7 ಗ್ರಹಗಳು ಅಂತ ವ್ಯವಸ್ಥೆಯಾಗಿದ್ದಾರೆ. ಆಮೇಲೆ ರಾಹುಕೇತುಗಳು ಸಾವಕಾಶವಾಗಿ ಮುಂದಕ್ಕೆ ಸೇರಿಕೊಂಡು ನವಗ್ರಹಗಳು ಅನ್ನೋ ವ್ಯವಸ್ಥೆಯಾಗುವುದು. ವಸ್ತುತಃ ಸಪ್ತಗ್ರಹಗಳು, ಸೂರ್ಯ ಮತ್ತು ಸೂರ್ಯನ ಮಗ ಇವರಿಬ್ಬರ ಮಧ್ಯದಲ್ಲಿ ಒಟ್ಟು 5 ಗ್ರಹಗಳು ಸೇರಿಕೊಂಡು ಸಪ್ತಗ್ರಹಗಳು ಅಂತ ಕರೆಸಿಕೊಂಡಿದ್ದಾರೆ. ಇನ್ನು ಉಳಿದವರು ಇಬ್ಬರು, ದಸ್ರ ಮತ್ತು ದಾಸತ್ಯರು. ಧನ್ವಂತರಿಯ ಅನುಗ್ರಹವನ್ನು ಪಡೀತಾರೆ. ಚ್ಯವನನ ಜೊತೆಗೆ ಅತ್ಯಂತ ಪ್ರೀತಿಯ ಸಂಬಂಧ ಅಶ್ವಿನಿ ದೇವತೆಗಳಿರುತ್ತವೆ. ಚ್ಯವನ ಅಂದರೆ ಭೃಗುವಂಶದಲ್ಲಿ ಆವಿರ್ಭವಿಸಿದವ ಭಾರ್ಗವ ಚ್ಯವನ. ಚ್ಯವನನಿಗೂ ಅಶ್ವಿದೇವತೆಗಳಿಗೂ ಅತ್ಯಂತ ನಿಕಟ ಸಂಬಂಧ ಇದ್ದದ್ದರಿಂದ ಅವರಿಬ್ಬರಲ್ಲಿ ಅನೇಕ ಆಯುರ್ವೇದದ ಚರ್ಚೆಗಳು ನಡೀತಾ ಇದ್ದವು. ಆ ಚರ್ಚೆಗಳ ಫಲವಾಗಿ ದಸ್ರನಾಸತ್ಯರ ಮೂಲಕವಾಗಿ ಅನೇಕ ಆಯುರ್ವೇದ ಗ್ರಂಥಗಳು ರಚಿಸಲ್ಪಡ್ತವೆ. ಅನೇಕ ಔಷಧ ನಿರ್ಮಾಣದ ವಿಚಾರ ವಿಮರ್ಶೆಗಳನ್ನೆಲ್ಲ ಅವರಿಬ್ಬರು ಸೇರಿ ಮಾಡ್ತಾರೆ. ಕಣ್ಣು ಹೋಗಿದ್ದಂತಹ ಚ್ಯವನನಿಗೆ ಕಣ್ಣು ಬರುವ ಹಾಗೆ ಅಶ್ವಿನಿ ದೇವತೆಗಳು ಅನುಗ್ರಹ ಮಾಡ್ತಾರೆ. ಅಶ್ವಿದೇವತೆಗಳಿಗೆ ಚ್ಯವನ ತಾನು ಸೋಮಯಾಗದಲ್ಲಿ ಆಹುತಿ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಅವರಿಗೆ ಆಹುತಿ ಸಿಗುವ ಹಾಗೆ ವ್ಯವಸ್ಥೆ ಮಾಡ್ತಾನೆ. ಹೀಗಾಗಿ ಚ್ಯವನನಿಗೂ ಅಶ್ವಿದೇವತೆಗಳಿಗೂ ಅತ್ಯಂತ ನಿಕಟವಾದ ಒಂದು ಸಂಬಂಧ ಇದೆ. ಅವರು ಈ ದೇವವೈದ್ಯರು ಅಂತ ಕರೆಸಿಕೊಂಡರು. ದೇವವೈದ್ಯರು ಅಂದರೆ ದೇವತೆಗಳಿಗೆ ಅನಾರೋಗ್ಯವಾದಾಗ ದೇವತೆಗಳಿಗೆ ಔಷಧ ಕೊಡುವವರು ಅಂತ ಅರ್ಥ ಅಲ್ಲ. ಯಾಕಂದರೆ ದೇವತೆಗಳಿಗೆ ಅನಾರೋಗ್ಯ ಅನ್ನುವ ವ್ಯವಸ್ಥೆ ಇಲ್ಲ. ಮತ್ತು ಯಾರಾದರೂ ರೋಗಿಗಳು ದೇವತೆಗಳ ಕುರಿತು ತಪಸ್ಸು ಮಾಡಿ ನಮ್ಮ ರೋಗ ನಿವೃತ್ತಿ ಮಾಡಿ ಅಂತ ಅವರು ಕೇಳಿದರೆ ಅವರ ರೋಗವನ್ನು ನಿವೃತ್ತಿ ಮಾಡುವುದಕ್ಕೆ ತಾವು ಕಳಿಸಿಕೊಡಬಹುದಾದ ವೈದ್ಯರು ಅಂತ ಅವರಿಗೆ ದೇವವೈದ್ಯರು ಅಂತ ಹೆಸರು. ದೇವತೆಗಳಾದ ವೈದ್ಯರು ಅಶ್ವಿದೇವತೆಗಳು. ಇವರು ಸೂರ್ಯವಂಶ. ಇಷ್ಟು ಸೂರ್ಯವಂಶವನ್ನು ಕೇಳಿದಂತಹ ಜನಮೇಜಯ ವೈಶಂಪಾಯನರಲ್ಲಿ ಕೇಳ್ತಾನೆ, ಶ್ರಾದ್ದದೇವ ಅಂತ ನೀವು ವೈವಸ್ವತಮನನ್ನು ಕರೆದಿದ್ದೀರಲ್ಲ, ಯಾಕೆ ಅವನಿಗೆ ಶ್ರಾದ್ದದೇವ ಅಂತ ಹೆಸರು? ಯಾಕಂದರೆ ಶ್ರಾದ್ದ ಅನ್ನುವ ಶಬ್ದಕ್ಕೆ ಪಿತೃಗಳ ಆರಾಧನೆ ಅಂತ ಅರ್ಥ. ಶ್ರದ್ಧೆಯಿಂದ ಮಾಡುವಂಥದ್ದು ಅಂತ ಅರ್ಥ ಅಂತಾದರೆ ಎಲ್ಲವೂ ಶ್ರಾದ್ದ ಆಗಬೇಕು. ಆದರೆ ಶ್ರಾದ್ದ ಶಬ್ದದಿಂದ ನಾವು ಪಿತೃಗಳ ಆರಾಧನೆಯನ್ನು ಮಾತ್ರ ವ್ಯವಹಾರ ಮಾಡ್ತಾ ಇದ್ದೇವೆ. ಅಂತಹ ಶ್ರಾದ್ದಕ್ಕೆ ಸಂಬಂಧಪಟ್ಟ ದೇವತೆ ಯಮನಾಗಬೇಕು. ಯಾಕೆ ಅಂತ ಹೇಳಿದರೆ ಆತ ಪ್ರೇತಾಧಿಪತಿ ಅಂತ ನೀವು ಹೇಳಿದಿರಿ. ಪ್ರೇತ ಅನ್ನುವ ಶಬ್ದಕ್ಕೆ ಅರ್ಥ ಶರೀರವನ್ನು ತ್ಯಾಗ ಮಾಡಿದವ. ಪ್ರಕರ್ಷೇಣ ಇತಃ ಪ್ರೇತಃ, ಶರೀರಕ್ಕೆ ಮತ್ತೆ ಬರದೇ ಇರುವ ಹಾಗೆ ಹೊರಗೆ ಹೋದವ. ಅಂದರೆ ಪರಕಾಯ ಪ್ರವೇಶ ಮಾಡಿದವ ಅಲ್ಲ. ಪರಕಾಯ ಪ್ರವೇಶ ಮಾಡಿದರೆ ಮತ್ತೆ ಈ ಶರೀರಕ್ಕೆ ಬರ್ತಾನೆ. ಇದು ಹಾಗಲ್ಲ, ಈ ಶರೀರವನ್ನು ಬಿಟ್ಟು ಹೊರಟವ, ಅವನಿಗೆ ಪ್ರೇತ ಅಂತ ಹೆಸರು. ಅಂತಹ ಪ್ರೇತಾಧಿಪತಿಯಾದ ಯಮ ಅವನು ಶ್ರಾದ್ದದೇವನಾಗಬೇಕು. ಆದರೆ ನೀವು ವೈವಸ್ವತಮನನ್ನು ಶ್ರಾದ್ದದೇವ ಅಂತ ಉಲ್ಲೇಖ ಮಾಡಿದ್ದೀರಿ. ಹಾಗಾದರೆ ಶ್ರಾದ್ದದೇವ ಅನ್ನೋದರ ಹಿನ್ನೆಲೆ ಏನು? ಶ್ರಾದ್ದ ಅಂದರೆ ಏನು, ಪಿತೃಗಳು ಅಂದರೆ ಯಾರು, ಇವನ್ನೆಲ್ಲ ವಿವರವಾಗಿ ನನಗೆ ತಿಳಿಸಿ ಅಂತ ವೈಶಂಪಾಯನರ ಮೇಲೆ ಪ್ರಶ್ನೆ ಬಿದ್ದಾಗ ವೈಶಂಪಾಯನರು ತುಂಬ ವಿಸ್ತಾರವಾಗಿ ಈ ಕಥೆಯನ್ನು ಹೇಳಿದ್ದಾರೆ.
ವಸ್ತುತಃ ಪಿತೃಕಲ್ಪವನ್ನೇ ಕೇಳುವುದಕ್ಕೆ ಈ ಹರಿವಂಶದಲ್ಲಿ ಬಂದ ಒಂದು ಭಾಗ ಪಿತೃಕಲ್ಪ. ಅದನ್ನು ನಾವು ಸಾವಕಾಶವಾಗಿ ಶ್ರವಣ ಮಾಡುವುದಕ್ಕೆ ಒಂದು 10-15 ದಿವಸಗಳು ಬೇಕು. ನಾವೊಂದು ಅರ್ಧ ಗಂಟೆ, ಇವತ್ತು ಕೇವಲ 10 ನಿಮಿಷ ಉಳಿದಿದೆ, ಸ್ವಲ್ಪ ಭಾಗವನ್ನು ಇವತ್ತು ಶ್ರವಣ ಮಾಡೋಣ. ಪಿತೃಗಳು ಅಂದರೆ ಯಾರು ಅಂತ ಒಂದು ಪ್ರಶ್ನೆ, ಅದಕ್ಕೆ ಮೊದಲು ಉತ್ತರ ಹೇಳ್ತಾನೆ. ಪಿತೃಗಳು ಅಂದರೆ ದೇವತೆಗಳ ಮಕ್ಕಳು ಅಂತ. 2-3 ಥರದ ಪಿತೃವರ್ಗ ಇದೆ. ನಾವು ಚಿರಪಿತೃಗಳು ಅಂತ ವ್ಯವಹಾರ ಮಾಡ್ತೇವೆ. ಅದರಲ್ಲಿ ದೇವತೆಗಳ ಮಕ್ಕಳಿಗೆ ಪಿತೃಗಳು ಅಂತ ಹೆಸರು. ಅಲ್ಲ, ದೇವತೆಗಳ ಮಕ್ಕಳು ಪುತ್ರರಾಗಬೇಕಲ್ವ, ಪುತ್ರರು ಪಿತೃಗಳಾದದ್ದು ಹೇಗೆ? ಈಗ ದೇವತೆಗಳ ಮಕ್ಕಳಾದರೆ ದೇವತೆಗಳು ಅವರಿಗೆ ಪಿತೃಗಳಾಗಬೇಕು, ಅದು ಬಿಟ್ಟು ದೇವತೆಗಳ ಮಕ್ಕಳು ಪಿತೃಗಳಾದದ್ದು ಹೇಗೆ? ಅಲ್ಲ, ಪಿತೃಗಳು ದೇವತೆಗಳಿಗಲ್ಲ, ನೀವಿಗೆಲ್ಲ ಪಿತೃಗಳು. ಅಲ್ಲ, ನಾವು ಅವರ ಮಕ್ಕಳಲ್ಲಲ್ವಾ, ನಮಗೆ ಪಿತೃಗಳವರು ಹೇಗಾಗ್ತಾರೆ? ಆಗ ವೈಶಂಪಾಯನರು ಹೇಳ್ತಾರೆ, ಅವರು ನಿಮಗೆಲ್ಲ ಪಿತೃಗಳು ಮಾತ್ರ ಅಲ್ಲ, ದೇವತೆಗಳಿಗೂ ಪಿತೃಗಳು. ಯಾರು? ದೇವತೆಗಳ ಮಕ್ಕಳು. ಅಲ್ಲ, ದೇವತೆಗಳ ಮಕ್ಕಳು ದೇವತೆಗಳಿಗೂ ಪಿತೃಗಳು ಹೇಗಾದರು ಅಂತ ಈಗ ಪ್ರಶ್ನೆ ಗಟ್ಟಿಯಾಯಿತು. ಆವಾಗ ಹೇಳ್ತಾನೆ, ದೇವಾನ್ ಅಸೃಜತ್ ಹಿ ಬ್ರಹ್ಮ, ದೇವತೆಗಳನ್ನು ಸೃಷ್ಟಿ ಮಾಡಿದಂತಹ ಚತುರ್ಮುಖ ಬ್ರಹ್ಮ. ದೇವಾನ್ ಆಜ್ಞಾಪಯನ್ ಬ್ರಹ್ಮ ಅಂತ, ದೇವತೆಗಳನ್ನು ಆಜ್ಞಾಪಿಸಿದಂತೆ. ಏನು ಅಂತ? ಆತ್ಮಾನಂ ಯಜತ, ಭಗವಂತನನ್ನು ಪೂಜೆ ಮಾಡಿ ಅಂತ ಒಂದು ಆದೇಶ ಮಾಡಿದ. ಆತ ಎಲ್ಲರಿಗೂ ಆದೇಶ ಮಾಡ್ತಾನೆ, ಮನುಷ್ಯರನ್ನು ಸೃಷ್ಟಿಸಿ ಅವರಿಗೂ ಆದೇಶ ಮಾಡಿದ್ದ ಹಾಗೆ ದೇವತೆಗಳಿಗೆ ವಿಶೇಷವಾಗಿ ಆತ್ಮಾನಂ ಯಜತ ಅಂತ ಹೇಳಿ. ಆತ್ಮಾನಂ ಯಜತ ಅಂತ ಹೇಳಿದ ಕೂಡಲೇ ಇವರು ತಮ್ಮನ್ನು ಪೂಜೆ ಮಾಡಿಕೊಳ್ಳಿಕ್ಕೆ ಶುರು ಮಾಡಿದರು. ನಾವಾದರೆ ಸರಿ, ಆತ್ಮಾನಂ ಯಜತ ಅಂದರೆ, ಆತ್ಮ ಅಂದರೆ ನಾನು, ನಿನ್ನನ್ನು ನೀನು ಪೂಜೆ ಮಾಡಿಕೊಂಡ್ರೆ ನಮ್ಮನ್ನು ನಾವು ಪೂಜೆ ಮಾಡಿಕೊಳ್ತೇವೆ. ಇಲ್ಲಿ ಬ್ರಹ್ಮ ಹೇಳಿದ, ದೇವಾನ್ ಆದಿಶದ್ ಬ್ರಹ್ಮ ಏನು ಅಂತ, ಆತ್ಮಾನಂ ಯಜತೇತಿ ವೈ, ಪರಮಾತ್ಮನನ್ನು ಪೂಜೆ ಮಾಡಿ. ಆತ್ಮ ಅನ್ನುವ ಶಬ್ದಕ್ಕೆ ಔಪನಿಷದವಾಗಿ ಮತ್ತು ಪೌರಾಣಿಕವಾಗಿ ಅರ್ಥ ಏನಿರುವುದು? ಭಗವಂತ ಅಂತಲೇ ಅರ್ಥ ಇದೆ. ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಂಚತ ಅಮೃತಸ್ಯೈಷ ಸೇತು ಅಂತ ಉಪನಿಷತ್ತು ಹೇಳುತ್ತೆ. ತಮ್ಯೇವ ಏಕಂ ಜಾನತ ಆತ್ಮಾನಂ, ಆ ಒಬ್ಬನೇ ಒಬ್ಬ ಆತ್ಮನನ್ನು ತಿಳಿರಪ್ಪ. ಅನ್ಯಾವಾಚೋ ವಿಮುಂಚತ, ಬೇರೆ ವಿಷಯಗಳ ಕಾಕುವಾರ್ತೆಗಳನ್ನೆಲ್ಲ ದೂರ ಮಾಡಿ. ಅಮೃತಸ್ಯ ಏಷ ಸೇತು, ಆ ಆತ್ಮನ ಜ್ಞಾನ ಉಂಟಲ್ಲ, ಅದು ಮೋಕ್ಷವನ್ನು ತಂದುಕೊಡುವಂಥದ್ದು. ಅದನ್ನು ಆ ಒಬ್ಬ ಆತ್ಮನನ್ನು ನೀವು ತಿಳ್ಕೊಳ್ಳಿ ಅಂತ ಉಪನಿಷತ್ತು ಹೇಳುತ್ತೆ. ಇಲ್ಲೆಲ್ಲ ಆತ್ಮ ಅಂದರೆ ಯಾರು? ಜೀವಾತ್ಮ ಅಲ್ಲ, ಪರಮಾತ್ಮ. ಯಾಕಂದರೆ ಯಾವತ್ತೂ ಒಮ್ಮೆ ಆತ್ಮ ಅನ್ನೋ ಶಬ್ದ ಬಳಸಿದರೆ ಶ್ರೇಷ್ಠವಾದ ಆತ್ಮವನ್ನು ಆತ್ಮ ಅಂತ ತಿಳ್ಕೊಳ್ಬೇಕಲ್ವಾ. ಎಲ್ಲ ಶಬ್ದಗಳು ಕೂಡ ಹಾಗೆ. ಈಗ ಮನುಷ್ಯ ಅಂತ ಶಬ್ದ ಬಳಸಿದರೆ ಯಾರನ್ನು ತಗೋಬೇಕು? ನಾಯಿಯನ್ನು ತಗೊಳ್ಳಿಕ್ಕಾಗ್ತದಾ? ಯಾಕಂದರೆ ಮನುಷ್ಯ ಅನ್ನೋ ಶಬ್ದದ ಅರ್ಥ ಏನು? ಮನು ಅಂದರೆ ಮನು ಅವಬೋಧನೆ, ಅವಬೋಧ ಉಳ್ಳವರಿಗೆ ಮನು ಅಂತ ಹೆಸರು. ಅವಬೋಧ ಉಳ್ಳದ್ದು ಅಂದರೆ ಪ್ರಾಣಿಗಳಿಗೂ ಬೋಧ ಇಲ್ವಾ? ಕೋಲು ಹಿಡ್ಕೊಂಡ್ರೆ ಇವನು ಹೊಡಿತಾನೆ ಎಂದು ಗೊತ್ತು ಮಾಡಿಕೊಂಡು ಅದು ಓಡುವುದಿಲ್ವಾ? ಅದಕ್ಕೆ ಅಷ್ಟು ಅನುಮಾನ ಮಾಡುವ ಶಕ್ತಿ ಇದೆ, ವ್ಯಾಪ್ತಿ ಜ್ಞಾನ ಉಂಟು, ಅದಕ್ಕೆ ಎಲ್ಲ ಜ್ಞಾನವೂ ಉಂಟು. ಇಷ್ಟು ಇದ್ದಂತಹ ನಾಯಿಗಳನ್ನು ಮನು ಅಂತ ಯಾಕೆ ಕರೆಯುವುದಿಲ್ಲ? ಮನುಷ್ಯನನ್ನು ಮಾತ್ರ ಮನು ಅಂತ ಯಾಕೆ ಕರೆಯುವುದು? ಜ್ಞಾನ ಇದ್ದವರನ್ನೆಲ್ಲ ಮನುಷ್ಯ ಅಂತ ಕರೆಯುವುದಲ್ಲ, ವಿಶಿಷ್ಟವಾದ ಜ್ಞಾನ. ಅಸಾಧಾರಣ್ಯೇನ ವ್ಯಪದೇಶ ಭವಂತಿ ಅಂತ ಒಂದು ಸಂಸ್ಕೃತದ ನ್ಯಾಯ ಇದೆ. ಅಸಾಧಾರಣವಾದ ಜ್ಞಾನ ಎಲ್ಲಿದೆಯೋ ಅದನ್ನು ಜ್ಞಾನಿ, ಮನುಷ್ಯ ಅಂತ ಕರಿಬೇಕು ಅಂತ. ಹಾಗಾಗಿ ಎಲ್ಲವನ್ನೂ ನಿಯಂತ್ರಣ ಮಾಡತಕ್ಕಂತಹ ಪರಮ ವಿವೇಕವುಳ್ಳಂತಹ ಯಾವ ಮಾನವ ಚೈತನ್ಯ ಇದೆ ಅದನ್ನು ಮಾತ್ರ ಮನುಷ್ಯ ಅಂತ ಕರಿತೇವಲ್ವಾ. ಹಾಗೆಯೇ ಇಲ್ಲೂ ಒಂದು ಶಬ್ದವನ್ನು ಬಳಕೆ ಮಾಡುವಾಗ ವಿಶೇಷವಾದ ಆ ಪ್ರವೃತ್ತಿ ನಿಮಿತ್ತ ಎಲ್ಲಿ ಉಂಟೋ ಅದರಲ್ಲಿ ಆ ಶಬ್ದದ ಬಳಕೆ ಎಂಬ ವ್ಯವಸ್ಥೆಯ ಪ್ರಕಾರ ಇಲ್ಲಿ ವ್ಯವಸ್ಥೆ, ಈ ಶಬ್ದ ಇಂಥಲ್ಲಿ ಅನ್ನೋ ವ್ಯವಸ್ಥೆ ನಡೀತಾ ಇರತಕ್ಕಂಥದ್ದು. ಈ ನಿಟ್ಟಿನಿಂದ ಇಲ್ಲಿ ಆತ್ಮಾನಂ ಯಜತ ಅಂದರೆ ಆತ್ಮ ಅನ್ನುವುದು ಅನೇಕ ಇರಬಹುದು, ಆದರೆ ನಿಜವಾದ ಆತ್ಮತ್ವ ಎಲ್ಲಿದೆ, ಪರಿಪೂರ್ಣವಾದ ಆತ್ಮತ್ವ ಎಲ್ಲಿದೆ, ಪರಮ ಆತ್ಮತ್ವ ಎಲ್ಲಿದೆ, ಅದನ್ನು ಆತ್ಮ ಅಂತ ಕರೀತೀವಿ. ಅಲ್ಪ ಆತ್ಮತ್ವ ಇದ್ದಲ್ಲಿ ಆತ್ಮ ಅಂತ ಕರೆಯುವುದಲ್ಲ. ಅದರಿಂದ ಪರಮಾತ್ಮನನ್ನು ಆತ್ಮ ಅಂತ ಕರಿಬೇಕಲ್ವ. ಅದನ್ನು ಆತ್ಮ ಅಂದರೆ ಪರಮಾತ್ಮ, ಆತ್ಮಾನಂ ಯಜತ ಅಂದರೆ ಪರಮಾತ್ಮನನ್ನು ಪೂಜೆ ಮಾಡಿ ಅಂತ ಹೇಳಿದ್ದವ. ಆದರೆ ಇವರು ತಮ್ಮನ್ನು ತಾವು ಪೂಜೆ ಶುರು ಮಾಡಿಕೊಂಡ್ರು. ಏನು ಮುಖಕ್ಕೆ ಪೌಡ್ರ್ ಹಾಕುವುದೇನು, ತಲೆಯಲ್ಲಿ ಅಲ್ಲಲ್ಲಿ ಕಣ್ಣಿಗೆ ಕಾಡಿಗೆ ಹಾಕುವುದೇನು, ತಮ್ಮನ್ನು ತಾವು ಪೂಜೆ ಮಾಡಲಿಕ್ಕೆ ಶುರು ಮಾಡಿ. ಇದನ್ನು ನೋಡಿ ಚತುರ್ಮುಖ ಬ್ರಹ್ಮ ದೇವತೆಗಳಿಗೆ ಹೇಳಿದ, ನಿಮ್ಮ ಜ್ಞಾನವೇ ನಷ್ಟವಾಗಿ ಹೋಗಲಿ, ನಿಮಗೆ ಪಾಠ ಮಾಡಿದ್ದೇ ವ್ಯರ್ಥ, ನಾನು ನಿಮ್ಮ ಜ್ಞಾನ ಹೋಗಿಬಿಡಲಿ ಅಂತ ಜ್ಞಾನದ ಬಗ್ಗೆ ಒಂದು ಶಾಪ ಕೊಟ್ಟಂತೆ. ದೇವತೆಗಳೆಲ್ಲ ಚತುರ್ಮುಖನ ಹತ್ರ ಕೈ ಮುಗಿದಂತೆ. ಎಷ್ಟು ದೊಡ್ಡ ಶಾಪ ಸ್ವಾಮಿ,
ನಮಗೆ ಇದೊಂದು ಅರ್ಥ ಮಾಡಿಸಿದ್ರೆ ಸಾಕಿತ್ತು. ನೀವು ನಿಮ್ಮನ್ನು ಯಾಕೆ ಪೂಜೆ ಮಾಡಿಕೊಳ್ತೀರಿ, ನಾನು ದೇವರನ್ನು ಪೂಜೆ ಮಾಡಲಿಕ್ಕೆ ಹೇಳಿದ್ದು ಅಂತ ಹೇಳಿದರೆ ನಾವು ಸರಿಯಾಗ್ತಾ ಇದ್ವಿ. ಜ್ಞಾನದ ಬಗ್ಗೆ ಶಾಪ ಕೊಟ್ಟಿದ್ದೀರಿ. ನಮಗೆ ಜ್ಞಾನ ಇಲ್ಲದೆ ಹೋದರೆ ಮೋಕ್ಷ ಇಲ್ಲ, ಮತ್ತೆ ಈ ಸಂಸಾರ ಕೂಪದಲ್ಲಿ ಪಾರಾವಾರದಲ್ಲಿ ಮುಳುಗಿ ಹೇಳುವಂತಹ ಪರಿಸ್ಥಿತಿ ಬರ್ತದೆ. ನಮಗೆ ಜ್ಞಾನವನ್ನು ಕೊಡು ಸ್ವಾಮಿ ಅಂತ ಮತ್ತೆ ಚತುರ್ಮುಖನ ಹತ್ರ ದೇವತೆಗಳು ಅಂಗಲಾಚಿದರು. ಆವಾಗ ಚತುರ್ಮುಖ ಹೇಳಿದ, ಸರಿ, ಈಗ ಬುದ್ಧಿ ಬಂದಿದೆ ಅಲ್ವಾ ನಿಮಗೆ, ಇನ್ನು ನೀವು ಯಾವತ್ತೂ ನಿಮ್ಮನ್ನು ನೀವು ಪೂಜೆ ಮಾಡಿಕೊಳ್ಳುವುದಿಲ್ಲ, ಆದ್ದರಿಂದ ನಿಮಗೆ ಜ್ಞಾನ ಬೇಕು. ಶಾಪ ಕೊಟ್ಟಾಗಿದೆ, ಆದ್ದರಿಂದ ಜ್ಞಾನ ಹೋಗ್ತದೆ. ಜ್ಞಾನ ಹೋದ ಮೇಲೆ ಜ್ಞಾನ ಪಡ್ಕೊಳ್ಬೇಕಷ್ಟೇ. ಮತ್ತೆ ಶಾಲೆಗೆ ಸೇರಿದರೆ ಹೊಸ ಅಡ್ಮಿಷನ್ ಮಾಡ್ಕೊಳ್ತಾ ಇತ್ತು. ನೀವು ಮತ್ತೆ ಹೊಸದಾಗಿ ಅಧ್ಯಯನ ಮಾಡಿ. ಅಧ್ಯಾಪನ ಯಾರು ಮಾಡಬೇಕು? ನಿಮ್ಮ ಮಕ್ಕಳು. ಮಕ್ಕಳಿಗೆ ನೀವು ಜ್ಞಾನ ಕೊಟ್ಟಿದ್ದೀರಿ, ಈಗಾಗಲೇ ಕೊಟ್ಟದ್ದು ಹಾಗೆ ಉಂಟು. ಅವರೇನು ತಮ್ಮನ್ನು ತಾವು ಪೂಜೆ ಮಾಡಿಕೊಳ್ಳಿಲ್ಲ, ಪಾಪ ಗುರುಕುಲದಲ್ಲಿದ್ದಾರೆ. ನಿಮ್ಮ ಮಕ್ಕಳ ಹತ್ರ ಹೋಗಿ ನೀವು ಜ್ಞಾನವನ್ನು ಮತ್ತೆ ಪಡೀರಿ. ಓ ಸರಿ ಅಂತ ಹೇಳಿ ದೇವತೆಗಳೆಲ್ಲ ತಮ್ಮ ತಮ್ಮ ಮಕ್ಕಳ ಹತ್ರ ಬಂದು ನಮಗೆ ಪ್ರಾಯಶ್ಚಿತ್ತವನ್ನು ಉಪದೇಶ ಮಾಡಿ ಮತ್ತು ಜ್ಞಾನವನ್ನು ಕೊಡಿ ಅಂತ ಮಕ್ಕಳ ಹತ್ರ ಕೇಳಿದ್ರಂತೆ. ಮಕ್ಕಳು ಭಾರಿ ಖುಷಿಯಿಂದ ಹೇಳಿದರು, ಪ್ರಾಯಶ್ಚಿತ್ತ ಕಾಯೇನ ಏನು, ವಾಚ ಹೇಗೆ, ಮಾನಸವಾಗಿ ಹೇಗೆ, ಎಲ್ಲ 3 ವಿಧವಾದ ಪ್ರಾಯಶ್ಚಿತ್ತಗಳಿದ್ದಾವೆ. ತಪ್ಪು ಮಾಡಿದಾಗ ಹೀಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂತ. ನಾರಾಯಣ ನಾಮವನ್ನು ಉಚ್ಚರಿಸಬೇಕು, ಇದು ವಾಚಿಕವಾದಂತಹ ಪ್ರಾಯಶ್ಚಿತ್ತ. ಉಪವಾಸಾದಿ ವಿಧಾನಗಳ ಮೂಲಕವಾಗಿ ಮನಸ್ಸನ್ನು ದೇವರಲ್ಲಿ ನಿಲ್ಲಿಸಬೇಕು, ಇದು ಮಾನಸ ಮತ್ತು ಕಾಯಿಕವಾದಂತಹ ಪ್ರಾಯಶ್ಚಿತ್ತ. ಹೀಗೆಲ್ಲ ಪ್ರಾಯಶ್ಚಿತ್ತಗಳ ವಿವರಣೆಗಳನ್ನೆಲ್ಲ ಕೊಟ್ಟಾದ ಮೇಲೆ ಇವರು ಹೇಳಿದರು, ನಮಗೆ ಜ್ಞಾನ, ಆತ್ಮಜ್ಞಾನವನ್ನು ಕೂಡ ನೀವು ಉಪದೇಶಿಸಿ. ಆವಾಗ ಅಷ್ಟೂ ಮಕ್ಕಳಲ್ಲಿ ಒಬ್ಬ ಆಂಗಿರಸ ಅಂತ ಒಬ್ಬ ಮಗ ಇದ್ದ, ದೇವತೆಗಳ ಮಗ. ಆತ ತಾನು ಇವರೆಲ್ಲ ಮೇಲೆ ಕೂತಾಗ ಇಂಥದ್ದೊಂದು ಆಸನ ಬೇರೆ ಇತ್ತಲ್ಲಿ, ಒಂದು ಸುಮ್ಮನೆ ಖಾಲಿ ಇತ್ತು. ಆ ಎತ್ತರದ ಆಸನದಲ್ಲಿ ಹೋಗಿ ಕೂತು ಎಲ್ಲರೂ ಕೂತ್ಕೊಳ್ಳಿ ಅಂತ ಹೇಳಿದೆ. ಎಲ್ಲರನ್ನು ಅಪ್ಪಂದಿರನ್ನೆಲ್ಲ ಕೆಳಗೆ ಕೂಡಿಸಿ ಮಕ್ಕಳೇ ಅಂತ ಶುರು ಮಾಡಿದ್ದಾನೆ. ಶಿಶುರಾಂಗಿರಸ ಕವಿಹಿ ಪುತ್ರಕ ಇತಿ ಹೋವಾಚ ಜ್ಞಾನೇನ ಪರಿಗೃಹ್ಯ ತಾನಂದ. ಅವರನ್ನೆಲ್ಲ ಪುತ್ರಕಾ, ಅದು ಮಕ್ಕಳೇ ಅಂತ ಹೇಳಿದ್ದಲ್ಲ, ಪುಟ್ಟ ಮಕ್ಕಳೇ ಅಂತ ಬೇರೆ ಅದರಲ್ಲಿ ಸೇರಿಸಿದ್ದಾನೆ. ಪುತ್ರ ಅಂದರೆ ಮಕ್ಕಳು, ಪುತ್ರಕ ಅಂತ ಅದರಲ್ಲಿ ಒಂದು ಕನ್ ಪ್ರತ್ಯಯ ಹಾಕಿದ್ದಾನೆ, ಅದು ಅಲ್ಪಾರ್ಥೇ ಕನ್. ಈಗ ವೃಕ್ಷ ಅಂದ್ರೆ ಏನು? ವೃಕ್ಷ ಅಂದರೆ ಮರ. ವೃಕ್ಷಕ ಅಂದ್ರೇನು? ಸಸ್ಯ. ಪುಟ್ಟ ಗಿಡಕ್ಕೆ ವೃಕ್ಷಕ ಅಂದ್ರೆ. ಬಾಲ ಅಂದ್ರೇನು? 8 ವರ್ಷದವ. ಬಾಲಕ ಅಂದ್ರೇನು? 3 ವರ್ಷದವ. ಅದು ಕಾ ಸೇರಿಸಿದ ವೇಳೆ ಅಲ್ಪಾರ್ಥ ಬರ್ತದೆ, ಅದಕ್ಕೆ ಕನ್ ಪ್ರತ್ಯಯ ಬರುವುದು ಅಲ್ಪಾರ್ಥದಲ್ಲಿ. ಈ ಅರ್ಥದಲ್ಲಿ ಇಲ್ಲಿ ಬಂತಲ್ಲ, ಏನು? ಪುತ್ರಕ ಇತಿ ಹೋವಾಚ ಜ್ಞಾನೇನ ಪರಿಗೃಹ್ಯತಾನ್ನ. ಮಕ್ಕಳೇ ಅಂತ ಕರೆದಾಗ ಇವರ ಅಹಂಕಾರಕ್ಕೆ ಪೆಟ್ಟಾಯಿತು. ಡಿಗ್ನಿಟಿ ಕ್ವಶನ್ ಅಂತ ಹೇಳೋದು ಹಾಗೆ. ಏನು ನಮ್ಮ ಮಕ್ಕಳು ನಮ್ಮನ್ನು ಮುಂದೆ ಕೂತು ಈ ಎತ್ತರ ಆಸನದಲ್ಲಿ ಕೂತದ್ದು ಮಾತ್ರ ಅಲ್ಲ, ಕಾಲಿನ ಮೇಲೆ ಕಾಲಿ ಹಾಕಿಕೊಂಡು ಮಕ್ಕಳೇ ಅಂತ ನಮ್ಮನ್ನು ಕರೆದ್ರು ಅಂತ ಅವಮಾನ ಆಯಿತು ಅಪ್ಪಂದಿರಿಗೆ. ಅವಮಾನವಾಗಿ ಎದ್ರು ಒಬ್ಬರು. ಆಗ ಪಕ್ಕದವ ಕೂಡಿಸಿದ, ನಮಗೆ ಹೋದ ಜ್ಞಾನ ಬರುವುದು ಮುಖ್ಯ, ಆಮೇಲೆ ನೋಡ್ಕೊಳ್ಳುವ ಅಂತ. ಮೊದಲು ಜ್ಞಾನ ಹೋಗಿದೆ, ಹೋದ ಜ್ಞಾನ ಬರಬೇಕಾದ್ರೆ ಈ ಮಕ್ಕಳಿಂದ ನಾವೀಗ ಉಪದೇಶ ಪಡಿಬೇಕು. ಆದರೆ ಏನು ಉಪದೇಶ ಮಾಡ್ತಾರೆ ಅಷ್ಟೂ ಪಡ್ಕೊಳ್ಳುವ. ಜ್ಞಾನ ಬಂದ ಮೇಲೆ ಆಮೇಲೆ ಶಿಕ್ಷೆ ಕೊಡುವುದು, ಬಸ್ಕಿ ತೆಗಿಸುವುದು, ಇವರಿಗೇನಾಗಬೇಕು ಅದೆಲ್ಲ ಆಮೇಲೆ ಮಾಡೋದು. ಸರಿ, ಎಲ್ಲರೂ ಕೂತು ಜ್ಞಾನ ಪಡೆಯುವುದಕ್ಕೋಸ್ಕರ ಸಾವಕಾಶ ಕೂತರು. ಇವನು ಅತ್ಯಂತ ಚೆನ್ನಾಗಿ ಜ್ಞಾನೋಪದೇಶ ಮಾಡಿದ. ಜ್ಞಾನೋಪದೇಶ ಎಲ್ಲ ಆದ ಮೇಲೆ ಇವ ಮಕ್ಕಳೇ ಅಂತ ಕರೆದದ್ದು ಅವರಿಗೆ ಮರ್ತೇ ಹೋಯ್ತಂತೆ. ಅವ ಕರೆದದ್ದೇ ಸರಿಯಾಗಿದೆ ಅಂತ ಅನಿಸಿದಂತೆ. ಅಂಥ ಅದ್ಭುತವಾದ ಜ್ಞಾನೋಪದೇಶ ನಡೀತು. ಎಲ್ಲ ಜ್ಞಾನೋಪದೇಶ ಪಡೆದ ಮೇಲೆ ತಾವು ಹಾಗೆ ಕೈ ಮುಗಿದು ಆ ಮಗನಿಗೆ ನಮಸ್ಕಾರ ಮಾಡಿ ಸೀದಾ ಬ್ರಹ್ಮನ ಹತ್ರ ಹೋದ. ಬ್ರಹ್ಮನ ಹತ್ರ ಹೋದಾಗ ಬ್ರಹ್ಮನಿಗೆ ಖುಷಿಯಾಯಿತು. ಜ್ಞಾನವನ್ನು ಪಡೆದ್ರಲ್ಲ, ಅಹಂಕಾರದಿಂದ ಮುಚ್ಚಿ ಹೋಗಿದ್ದಂತಹ ನಿಮ್ಮ ಜ್ಞಾನ ಈಗ ಸ್ಫುಟವಾದ ಸಾಣೆಗೆ ಹಿಡಿದ ವಜ್ರದ ಹಾಗೆ ಫಳಫಳಾಯಮಾನವಾಗಿ ಬಿಟ್ಟಿದೆ ಅಂತ ಕೊಂಡಾಡಿದ ಇವರನ್ನು, ದೇವತೆಗಳು. ಆದರೆ ದೇವತೆಗಳು ಜ್ಞಾನ ಪಡೆದದ್ದೇನೋ ಹೌದು, ಆದರೆ ನಮಗೆ ಒಂದು ವಿಷಯ ಇಷ್ಟ ಆಗಲಿಲ್ಲ. ಆ ಮಕ್ಕಳು ನಮ್ಮನ್ನು ಮಕ್ಕಳೇ ಅಂತ ಕರೆದು ಬಿಟ್ಟಿದ್ದಾರೆ, ಪುತ್ರಕಾಹ ಅಂತ ಕರೆದು ಬಿಟ್ಟಿದ್ದಾರೆ. ಇದೊಂದು ಮನಸ್ಸಿಗೆ ಒಂದು ಬಾಣದ ಹಾಗೆ ಚುಚ್ಚುತ್ತಾ ಇದೆ. ಚತುರ್ಮುಖ ಹೇಳಿದ, ಅವರು ಹೇಳಿದ್ರಲ್ಲಿ ಏನು ತಪ್ಪಿದೆ? ಸರಿಯಾಗಿ ಹೇಳಿದ್ದಾರೆ ಅವರು. ನಿಮ್ಮ ಜ್ಞಾನದ ದೃಷ್ಟಿಯಿಂದ ಒಬ್ಬ ಪುತ್ರನೋ ಒಬ್ಬ ಪಿತೃವೋ ಆಗುವಂಥದ್ದು. ಜ್ಞಾನದ ದೃಷ್ಟಿಯಲ್ಲಿ ನೀವು ಪುತ್ರರಾಗಿದ್ದೀರಿ, ಅವರು ಪಿತೃಗಳಾಗಿದ್ದಾರೆ. ಆದ್ದರಿಂದ ಅವರು ಹೇಳಿದ ವಿಷಯ ಹೇಗೆ ತಪ್ಪಾಗ್ತದೆ? ಇವ್ರು ಹೌದಲ್ವಾ? ನಮಗೆಲ್ಲ ಉಪನ್ಯಾಸ ಕೇಳಿದ ಮೇಲೆ ಹಾಗೆ ಅನಿಸಿತು ಅಂತಾರೆ ಇವರು. ಮಕ್ಕಳ ಉಪದೇಶ ಆದ ಮೇಲೆ ನಮಗೂ ಹಾಗೆ ಅನಿಸಿತು, ನೀನೀಗ ಹೇಳಿದ ಮೇಲೆ ನಮಗೆ ಅದರ ಬಗ್ಗೆ ಪ್ರಶ್ನೆ ಇಲ್ಲ. ಸರಿ, ಚತುರ್ಮುಖ ಹೇಳ್ತಾನೆ, ಇನ್ನೊಂದು ವಿಷಯ ಇದೆ. ನೀವು ಅವರಿಗೆ ಪಿತೃಗಳು. ಯಾಕೆ? ಅವರಿಗೆ ಜನ್ಮವನ್ನು ಕೊಟ್ಟವರು. ನಿಮಗೆ ಅವರು ಪಿತೃಗಳು. ಯಾಕೆ? ನಿಮ್ಮನ್ನು ಮಕ್ಕಳೇ ಅಂತ ಕರೆದದ್ರಿಂದ. ಮಕ್ಕಳೇ ಅಂತ ಕರೆದದ್ದು ಮಾತ್ರ ಅಲ್ಲ,
ನಿಮಗೆ ಜ್ಞಾನೋಪದೇಶ ಮಾಡಿದರು. ಯಾರು ಜನ್ಮ ಕೊಡ್ತಾನೋ ಅವನಿಗೆ ಅಲ್ಪ ಪಿತೃತ್ವ ಬರುವುದು, ಯಾರು ಜ್ಞಾನ ಕೊಡ್ತಾನೆ ಅವನಿಗೆ ಪೂರ್ಣ ಪಿತೃತ್ವ ಬರುವುದು. ಅದನ್ನ ಪಿತೃ ಅಂತ ಕರಿಬೇಕು ಅಂತಾದರೆ ಜ್ಞಾನೋಪದೇಶ, ಬ್ರಹ್ಮೋಪದೇಶ ಕೊಡಬೇಕು. ನಿಮಗೆ ಬ್ರಹ್ಮೋಪದೇಶವನ್ನು ಕೊಟ್ಟವರು ಆ ಮಕ್ಕಳಾದ ಕಾರಣದಿಂದ ಆ ಮಕ್ಕಳು ನಿಮಗೆ ಪಿತೃಗಳು. ನಿಮಗೆ ಮಾತ್ರ ಪಿತೃಗಳಲ್ಲ, ಪ್ರಪಂಚಕ್ಕೆಲ್ಲ ಪಿತೃಗಳಾಗ್ತಾರೆ. ಅವರು ಪಿತೃದೇವತೆಗಳು ಅಂತ ಕರೆಸಿಕೊಡ್ತಾರೆ. ದೇವತೆಗಳಾದಂತಹ ನಿಮ್ಮನ್ನು ಆರಾಧನೆ ಮಾಡುವುದಕ್ಕಿಂತ ಮುಂಚೆ ಆ ಪಿತೃಗಳ ಆರಾಧನೆಯನ್ನು ನಡೆಸಿದರೆ ಮಾತ್ರ ನೀವು ಪುರಿತರಾಗಬೇಕು ಅನ್ನೋದು ಇವತ್ತಿನಿಂದ ಲೋಕ ಸಂವಿಧಾನವಾಗ್ತದೆ ಅಂತ ಚತುರ್ಮುಖ ಆದೇಶಿಸಿದ. ಹಾಗಾಗಿ ಅವತ್ತಿನಿಂದ ಆ ನಿಮಿತ್ತದ ಕಾರಣದಿಂದ ಮುಂದೆ ಎಲ್ಲವೂ ಕೂಡ ದೇವತಾರಾಧನೆ ಮಾಡುವುದಕ್ಕಿಂತ ಮುಂಚೆ ಪಿತೃಗಳ ಆರಾಧನೆ. ನಾಂದಿ ಶ್ರಾದ್ದವನ್ನು ಮಾಡದೆ ದೇವ ಕಾರ್ಯವನ್ನು ನಡೆಸುವ ಹಾಗೆ ಇಲ್ಲ. ಪಿತೃಗಳ ಆರಾಧನೆಯನ್ನು ನಡೆಸದೆ ದೇವತಾ ಕಾರ್ಯ ಇಲ್ಲ. ಹಾಗೆ ಮಾಡಿದ ಪಕ್ಷದಲ್ಲಿ ದೇವತಾ ಕಾರ್ಯ ಲುಪ್ತವಾಗ್ತದೆ, ದೇವತೆಗಳು ಅಲ್ಲಿ ಬಂದು ಉಪಸ್ಥಿತರಾಗುವುದಿಲ್ಲ. ಹೀಗೆ ಪಿತೃ ಕಾರ್ಯ ಅನ್ನೋದು ದೇವ ಕಾರ್ಯದ ಜೊತೆಗೆ ಸೇರಿಸಿಕೊಂಡದ್ದು ಇವತ್ತಿನ ದಿವಸದಿಂದ. ಹೀಗೆ ದೇವತೆಗಳ ಮಕ್ಕಳಾದಂತಹ ಪಿತೃಗಳು ಲೋಕ ಪಿತೃಗಳಾದರು. ಆ ಪಿತೃಗಳಲ್ಲಿ 7 ಗಣ ಇದೆ. ಅದರಲ್ಲಿ ಸಮೂರ್ತ ಪಿತೃಗಳು ಮತ್ತು ಅಮೂರ್ತ ಪಿತೃಗಳು ಅಂತ ಗಣ ಇದೆ. ಸಮೂರ್ತ ಪಿತೃಗಳು ಅಂದರೆ ಶರೀರ ಉಳ್ಳಂತಹ ಪಿತೃಗಳು. ಅಮೂರ್ತ ಪಿತೃಗಳು ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸುವ ಶರೀರ ಇಲ್ಲ. ಧರ್ಮಮೂರ್ತಿ ದರಾಹಿ ತೇ, ಧರ್ಮಮೂರ್ತಿಯನ್ನು ಧರಿಸಿದ್ದಾರೆ. ಅಂದರೆ ಪುಣ್ಯವೇ ಅವರ ಶರೀರ, ಅದು ಕಣ್ಣಿಗೆ ಕಾಣಿಸುವಂತಹ ಶರೀರ ಅಲ್ಲ. ಅಂಥವರು ಅಮೂರ್ತಾನಾಂ ಸಮೂರ್ತಾನಾಂ ಪಿತೃಣಾಂ ದೀಪ್ತ ತೇಜಸ ನಮಸ್ಯಾಮಿ ಸದಾ ತೇಷಾಂ ಧ್ಯಾಯಿನಾಂ ಯೋಗ ಚಕ್ಷುಷಾಂ. ಅದರಲ್ಲಿ ಅಮೂರ್ತ ಪಿತೃಗಳಲ್ಲಿ ಪ್ರಧಾನವಾಗಿ ವೈರಾಜರು, ಅಗ್ನಿಶ್ವಾತ್ತರು ಮತ್ತು ಬರ್ಹಿಷದರು, ಈ 3 ಗಣ ಸದ್ಯಕ್ಕೆ ನಮಗೆ ಬೇಕಾದದ್ದು. ಆಮೇಲೆ ಸಮೂರ್ತ ಪಿತೃಗಳಲ್ಲಿ 4 ಗಣ, ಸುಸ್ವರ, ಸ್ವಕಾಲ, ಆಜ್ಯಪ, ಸೋಮಪ ಅಂತ 4 ಗಣ ಇದೆ. ಈಗ ಪ್ರಮುಖವಾಗಿ ಅಮೂರ್ತ ಪಿತೃಗಳಲ್ಲಿ ಏನು 3 ಗಣ ಇದೆ, ಅದರಲ್ಲಿ ವೈರಾಜ ಗಣದ ಬಗ್ಗೆ ಹೆಚ್ಚು ವಿವರಣೆ ಬೇಡ. ವೈರಾಜ ಪಿತೃಗಳು ಕಣ್ಣಿಗೆ ಕಾಣಿಸದೇ ಇರುವುದರಿಂದ ಅವರು ಸೃಷ್ಟಿ ಮಾಡುವುದು ಮದುವೆಯಾಗಿ ಅಲ್ಲ, ತಾವು ಮನಸ್ಸಿನಲ್ಲೇ ಒಂದು ಬೇಕು ಅಂತ ಅನಿಸಿದಾಗ ಅವರಿಗೆ ಸೃಷ್ಟಿಯಾಗ್ತದೆ. ಪಿತೃ ಮಾನಸ ಸೃಷ್ಟಿ ಅಂತ ಇದಕ್ಕೆ ಹೆಸರು. ಹಾಗೆ ವೈರಾಜ ಪಿತೃಗಳು ಮಾನಸವಾಗಿ ಒಂದು ಕನ್ಯೆಗೆ ಜನನ ಕೊಡ್ತಾರೆ. ಆ ಪಿತೃಮಾನಸ ಕನ್ಯೆಗೆ ಮೇನಾ ಅಂತ ಹೆಸರು. ಮೇನಕ ಅಂತಲೂ ಕರೀತಾರೆ, ಮೇನಾ ಅಂತ ಅವಳನ್ನು ಕರೆಯೋದು. ಈ ಮೇನೆಯನ್ನು ಹಿಮವಂತನಿಗೆ ಕೊಟ್ಟು ಪಿತೃಗಳ ಮೂಲಕವೇ ವಿವಾಹ ನಡೆಯುತ್ತೆ. ಅದು ಸಮೂರ್ತ ಪಿತೃಗಳ ಮೂಲಕ ಅಮೂರ್ತ ಪಿತೃಗಳ ಮಗಳಾದಂತಹ ಮೇನಕೆಯನ್ನು ಅಥವಾ ಮೇನೆಯನ್ನು ಹಿಮವತ್ ಪರ್ವತ ರಾಜನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಹಿಮವತ್ ಪರ್ವತನಿಗೆ ಮೇನಕೆಯಲ್ಲಿ ಮೇನಾಕ ಹುಡ್ತಾನೆ. ಮೇನಾಕ ಅಂದರೆ ಮೇನಕೆಯ ಮಗ ಅಂತ ಅರ್ಥ, ಮೇನೆಯ ಮಗ. ಆಮೇಲೆ 3 ಜನ ಹೆಣ್ಣು ಮಕ್ಕಳು ಹುಡ್ತಾರೆ. ಆ 3 ಜನ ಹೆಣ್ಣು ಮಕ್ಕಳಲ್ಲಿ 3 ಜನರು ಕೂಡ ತಪಸ್ಸು ಮಾಡುವುದಕ್ಕೆ ಹೋಗ್ತಾರೆ. 2ನೇಯವಳು ತಪಸ್ಸು ಮಾಡ್ತಾ ಇದ್ಲು. ಅವಳು ದಿವಸಕ್ಕೆ 1 ಕೆಂಪು ಪುಷ್ಪ ತಿಂದುಕೊಂಡು ತಪಸ್ಸು, ಬರೀ 1 ಪುಷ್ಪ. ಪಾಟಲ ಪುಷ್ಪ ಅಂದರೆ ದಾಸವಾಳದ ಪುಷ್ಪ ತಿಂದುಕೊಂಡು ತಪಸ್ಸು. ಒಂದೇ ದಾಸವಾಳವನ್ನು ತಿಂದು ತಪಸ್ಸು ಮಾಡಿದ್ರಿಂದ ಅವಳಿಗೆ ಏಕಪಾಟಲ ಅಂತ ಹೆಸರಾಯಿತು. ಇನ್ನೊಬ್ಬಳು ಅದಕ್ಕಿಂತ ಘೋರ ತಪಸ್ಸು ಮಾಡ್ತಾಳೆ. ಅವಳು ದಿವಸಕ್ಕೆ 1 ಎಲೆ ಮಾತ್ರ ತಿಂದುಕೊಂಡು ತಪಸ್ಸು, ಅವಳಿಗೆ ಏಕಪರ್ಣೆ ಅಂತ ಹೆಸರು. ಮತ್ತೊಬ್ಬಳು ಮಗಳಿದ್ದಾಳೆ, ಜ್ಯೇಷ್ಠ ಸುತೆ. ಅವಳು 1 ಎಲೆಯನ್ನೂ ತಿನ್ನುವುದಿಲ್ಲ ಅಂತೆ, ಎಲೆಯನ್ನೂ ತ್ಯಜಿಸಿ ಮಹಾತಪಸ್ಸು ಮಾಡಿದ್ದಾಳೆ. ಪರ್ಣವನ್ನೂ ಆಹಾರವನ್ನಾಗಿ ಬಿಟ್ಟವಳಾದ್ರಿಂದ ಅವಳಿಗೆ ಅಪರ್ಣ ಅಂತ ಹೆಸರು. ನ ವಿದ್ಯತೆ ಪರ್ಣಮಪಿ ಆಹಾರತ್ವೇನ ಯಸ್ಯಾಹ ಸಾ ಅಪರ್ಣ ಅಂತ. ಹೀಗೆ ಅಪರ್ಣ ಅಂತ ಹೇಳುವ ಒಬ್ಬಳು ಮಗಳು, ಏಕಪಾಟಲ ಅಂತ ಮತ್ತೊಬ್ಬಳು, ಏಕಪರ್ಣ ಅಂತ ಮತ್ತೊಬ್ಬಳು. ಏಕಪರ್ಣೆಯನ್ನು ಜೈಗೀಶವ್ಯನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಅಪರ್ಣೆಯ ವಿವಾಹ ಅದು ರುದ್ರದೇವರ ಜೊತೆಗೆ ನಡೀತದೆ. ರುದ್ರನಿಗೆ ಕೊಟ್ಟು ಅಪರ್ಣೆಯ ವಿವಾಹ ಮಾಡ್ತಾರೆ. ರುದ್ರನನ್ನು ಪತಿಯನ್ನಾಗಿ ಪಡೆಯುವುದಕ್ಕೋಸ್ಕರ ಘನಘೋರ ತಪಸ್ಸನ್ನು ಮಾಡಿದಂತಹ ಆಕೆಯನ್ನು ಈ ಮೇನೆ ಬಂದು ತಡಿತಾಳೆ. ಮಗಳೇ ಬೇಡ ಅಂತ ಹೇಳ್ತಾಳೆ. ಸಂಸ್ಕೃತದಲ್ಲಿ ಮಗಳೇ ಬೇಡ ಅಂತ ಹೇಳಲಿಕ್ಕೆ ದೊಡ್ಡ ಶಬ್ದ ಬೇಕಾಗಿಲ್ಲ. ಉ ಮಾ ಅಂತ ಹೇಳಿ. ಉ ಅಂದರೆ ಮಗಳೇ, ಮಾ ಬೇಡ, ಹೀಗೆ ತಪಸ್ಸು ಮಾಡಬೇಡ ಅಂತ. ಅದಕ್ಕೆ ಅವಳಿಗೆ ಉಮಾ ಅಂತ ಹೆಸರಾಯ್ತಂತೆ. ಅವಳಿಗೆ ಹೆಸರು ಏನು ಅಂದರೆ ಮಗಳೇ ಬೇಡ ಅಂತ ಅವಳಿಗೊಂದು ಹೆಸರು. ಹೀಗೆ ಉಮಾ ಅಂತ ಅವಳ ಹೆಸರಾಯಿತು ಅನ್ನೋದನ್ನು ಹರಿವಂಶ ಹೇಳ್ತದೆ. ಇದನ್ನು ಕಾಳಿದಾಸ ತನ್ನ ಕುಮಾರ ಸಂಭವದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಈ ಎಲ್ಲ ಕಥೆಯನ್ನು ತಗೊಂಡಿದ್ದಾನೆ ಕಾಳಿದಾಸ. ಅವಳು ಉಮಾ ಅನ್ನೋ ಹೆಸರು ಒಂದು. ಗಿರಿಯ ಮಗಳಾದ್ರಿಂದ ಗಿರಿಜಾ ಅಂತ ಅವಳಿಗೆ ಹೆಸರು. ಪರ್ವತನ ಕುಮಾರಿ ಆದ್ರಿಂದ ಪಾರ್ವತಿ ಅಂತ ಆಕೆಯನ್ನು ಕರೀತಾಳೆ. ಗಿರೀಶನ ಪತ್ನಿಯಾಗಿ ಮುಂದಕ್ಕೆ ಅತ್ಯಂತ ಸುಂದರಿಯಾದ ಹುಡುಗಿ ಆದ್ರಿಂದ ಅವಳಿಗೆ ಗೌರಿ ಅಂತ ಹೆಸರು. ಗೌರ ಅಂತ ಹೇಳಿದ್ರೆ ಸುಂದರವಾದ ಬಣ್ಣ ಅಂತ ಅರ್ಥ, ಬಿಳಿ ಬಣ್ಣ. ಅವಧಾತಸ್ಸಿತೋ ಗೌರಹ, ಅದು ಹೌದು, ಗೌರ ಅಂದರೆ ಸುಂದರವಾದ ಬಣ್ಣ ಅಂತ ಅರ್ಥ.
ಗೌರಿ ಅಂದರೆ ಸುಂದರಿ ಅಂತ ಅರ್ಥ. ಈ ಅನೇಕ ಹೆಸರು. ಮುಂದಕ್ಕೆ ತ್ರ್ಯಂಬಕನ ಹೆಂಡತಿ ಆಗೋದ್ರಿಂದ ಅವಳಿಗೆ ತ್ರ್ಯಂಬಕ ಅಂತ ಹೆಸರು. ಶಿವನ ಹೆಂಡತಿ ಆದ್ರಿಂದ ಶಿವಾನಿ ಅಂತ ಹೆಸರು. ಅದು ಬಿಟ್ಟು ಶಿವ ಅಂತ ಹೆಸರಲ್ಲ. ಶಿವ ಅಂತ ಹೇಳಿದ್ರೆ ಹೆಣ್ಣು ನರಿ ಅಂತ ಅರ್ಥ. ಅಂತ ಸರ್ವಮಂಗಲ ಮಾಂಗಲ್ಯೇ ಶಿವೇ ಅಂತ ಹೇಳಿದ್ರೆ ಶಿವೇ ಅಂದರೆ ಶಿವನ ಹೆಂಡತಿ ಅಂತ ಅರ್ಥ ಅಲ್ಲ, ಮಂಗಳ ಸ್ವರೂಪಿಣಿಯೇ ಅಂತ ಅರ್ಥ. ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಅಂದರೆ ವೇದತ್ರಯ ಅಭಿಮಾನಿನಿ ಅಂತ ಅರ್ಥ. ಯಾಕಂದರೆ ನಾರಾಯಣನ ನಮೋಸ್ತುತಿ, ನಾರಾಯಣನ ಪತ್ನಿಯನ್ನು ಹೇಳ್ತಕ್ಕಂತಹ ಶ್ಲೋಕ. ಹೀಗೆ ಶಿವಾನಿ, ರುದ್ರಾಣಿ, ಭವಪತ್ನಿ ಆದ್ರಿಂದ ಭವಾನಿ ಇತ್ಯಾದಿ ಆಕೆಗೆ ಹೆಸರು. ಇವಳು ಮೇನೆ ಅನಿಸಿದಂತಹ ಪಿತೃಮಾನಸ ಕನ್ಯೆಯಲ್ಲಿ ಆವಿರ್ಭವಿಸಿದಂತಹ ಹೆಣ್ಣು ಮಗಳು. ಎರಡನೆಯವಳು ಅವಳು ಅಚ್ಚೋದೆಯಾಗಿ ಆವಿರ್ಭವಿಸ್ತಾಳೆ. ಎರಡನೆಯ ಬರ್ಹಿಷದ ಅಂತ ಹೇಳ್ತಕ್ಕಂತಹ ಪಿತೃಗಳ ಮಗಳು ಅವಳು ಅಚ್ಚೋದೆ. ಆ ಅಚ್ಚೋದೆಯ ಸುಂದರವಾದ ಕಥೆಯನ್ನು ಮತ್ತೆ ನಾಳೆ 5 ಕಾಲಕ್ಕೆ, ನಾನು ಬರೋದು ಅಷ್ಟಾಗ್ತದೆ, 5 ಕಾಲರಿಂದ 6 ಕಾಲ್ ಮಾಡೋಣ. 5 ಕಾಲಕ್ಕೆ ಸರಿಯಾಗಿ ನಾಳೆ ಸೇರಿದಾಗ ಅವಲೋಕನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.